ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಾಳಿಂಗರ ರಾಯಚೂರು. ಇವತ್ತು MRO96 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇದು ಏನಪ್ಪ ಅಂತಂದರೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಇದು 2ನೇ ತರಗತಿ ಆಗಿದೆ ಸ್ನೇಹಿತರೆ. ಓಕೆ, ಈಗಾಗಲೇ ಏನಪ್ಪ ಅಂದ್ರೆ 1ನೇ ತರಗತಿ ಮುಗಿಸಿದ್ದೇನೆ. ಆ ತರಗತಿಯಲ್ಲಿ ಏನಪ್ಪ ಅಂದ್ರೆ ಸ್ಪೋರ್ಟ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಒಂದಿಷ್ಟು ಕೊಟ್ಟಿದ್ದೇನೆ. ಇವತ್ತು ಇದು ಏನಪ್ಪ ಅಂತಂದರೆ ಇದು ಕೂಡ ಏನಪ್ಪ ಅಂತಂದರೆ ಮೊನ್ನೆ ಕ್ಲಾಸ್ ಥರ ಸೇಮ್ ಇದು ಕನ್ನಡ ಮತ್ತು ಇಂಗ್ಲೀಷ್ ಎರಡು ಭಾಷೆಯಲ್ಲಿ ಏನಪ್ಪ ಅಂತಂದ್ರೆ ಇದೆ ಸ್ನೇಹಿತರೆ. ಇನ್ನು ಇವತ್ತಿನ ಈ ತರಗತಿ ಏನಪ್ಪ SSC GD ಆಗಿರ್ಬೋದು, CHSL, CGL, MTS, ಓಕೆ, ಇನ್ನು KS, SDA, FDA, ಪೊಲೀಸು, PSI ಮುಂತಾದ ಪರೀಕ್ಷೆಗಳಿಗೆ ಏನಪ್ಪ ಅಂತಂದ್ರೆ ಕೇಂದ್ರ ಮತ್ತು ರಾಜ್ಯ ಮಟ್ಟದ ಮುಂತಾದ ಎಲ್ಲ ಪರೀಕ್ಷೆಗಳಿಗೆ ಏನಪ್ಪ ಅಂದ್ರೆ ಅನುಕೂಲಕರವಾಗಲಿದೆ ಸ್ನೇಹಿತರೆ. ಇದು MRO96 ಅಂತ, ಇದು ಸ್ಪೋರ್ಟ್ಸ್ ಸಂಬಂಧಪಡ್ತಕ್ಕಂಥ ಇದು ನಮ್ಮ 2ನೇ ತರಗತಿ ಅಂತೇಳಿ ನೋಡ್ತೀವಿ. ಓಕೆ, ಇವತ್ತು ಈ ತರಗತಿ ಒಳಗೆ ಸರ್ ಈಗ ನಾವು ಏನೇನು ನೋಡೋಣಪ್ಪ ಅಂತಂದರೆ ಈ 4 ಅಧ್ಯಯನ ಟಾಪಿಕನ್ನು ನೋಡೋಣ ಸ್ನೇಹಿತರೆ. ಒಂದೇನಪ್ಪ ಅಂತಂದರೆ ಆಟಗಾರರು ಮತ್ತು ಅಂತ ಆಟಗಾರರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬುಕ್ಸ್ ಅಂತ. ಓಕೆ, ಯಾವ ಆಟಗಾರ ಯಾವ ಪುಸ್ತಕ ಅಂತೇಳಿ ಒಂದು ನೋಡೋಣ ಸ್ನೇಹಿತರೆ. ಸೊ ಅದಾದಮೇಲೆ ಏನಪ್ಪ ಅಂತಂದರೆ ಆಟದ ಮೈದಾನಗಳ ಸ್ಟೇಡಿಯಂ ಅಂತ ಮೋಸ್ಟ್ ಇಂಪಾರ್ಟೆಂಟು. ಯಾವ ಆಟಕ್ಕೆ ಯಾವ ಸಂಬಂಧಪಟ್ಟಿರ್ತಕ್ಕಂಥ ಮೈದಾನಗಳ ಸ್ಟೇಡಿಯಂ ಅಂತೇಳಿ 2ನೇ ಟಾಪಿಕ್ಕು. ಸೊ ಇದಾದಮೇಲೆ ಏನಪ್ಪ ಅಂತಂದ್ರೆ ಟೈಟಲ್ಸ್ ಅಂತ ಮೋಸ್ಟ್ ಇಂಪಾರ್ಟೆಂಟು. ಸೊ ಏನ್ರಿ ಟೈಟಲ್ಸ್ ಅಂದರೆ ಬಿರುದುಗಳಂತ. ಓಕೆ, ಯಾವ ಆಟಗಾರನಿಗೆ ಯಾವ ಬಿರುದುಗಳು ಐತಿ ಅಂತೇಳಿ ಸೊ ನಾವು ಇನ್ನೊಂದು ಏನು ಮಾಡೋಣಪ್ಪ ಅಂತಂದರೆ ಇಲ್ಲಿ ನೋಡ್ಕೊಂಡು ಬರೋಣ. ಒಂದು ಪುಸ್ತಕಗಳು, 2 ಸ್ಟೇಡಿಯಂಗಳು, 3 ಏನಪ್ಪ ಅಂತಂದರೆ ಟೈಟಲ್ಸ್ ಅಂತ ಬಿರುದುಗಳು. ಅರ್ಥ ಆಯ್ತಾ? ಇದಾದಮೇಲೆ ಏನಪ್ಪ ಅಂತಂದರೆ ಇನ್ನೊಂದು ಟಾಪಿಕ್ ಮೋಸ್ಟ್ ಇಂಪಾರ್ಟೆಂಟು, ಆಟಗಾರರು ಮತ್ತು ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಪೋರ್ಟ್ಸ್, ಯಾವ ಆಟಗಾರ ಯಾವ ಆಟಕ್ಕೆ ಸಂಬಂಧಪಟ್ಟಾನಂತೇಳಿ ನೋಡೋಣ ಇವತ್ತು ಈ 2ನೇ ತರಗತಿಯಲ್ಲಿ. ಸೊ ಈ 4 ಟಾಪಿಕ್ ಕುರಿತು ಅಧ್ಯಯನ ಮಾಡೋಣ. ಈಗಾಗಲೇ ಏನಪ್ಪ ಅಂತಂದ್ರೆ ಹಿಂದಿನ ಕ್ಲಾಸಲ್ಲಿ ನಾವು ಏನೆಲ್ಲ ನೋಡಿದ್ದೇವೆ. ಈಗ ಇನ್ನು ಮುಂದಿನ ಕ್ಲಾಸ್ ಅದಾದಮೇಲೆ ಇನ್ನೊಂದು ಕ್ಲಾಸ್ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಅದರಲ್ಲಿ ನಾವು ಏನೇನು ಅಧ್ಯಯನ ಮಾಡೋಣ. ಸೊ ಅದರಲ್ಲಿ ಏನಪ್ಪ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟು ಇನ್ನು ನೆಕ್ಸ್ಟ್ ಕ್ಲಾಸಿಗೆ ಏನು ಪಾರ್ಟ್ 3 ಮಾಡ್ತಿಲ್ಲ. ಇದರಲ್ಲಿ ಏನಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟು ಇನ್ನು ಅಳತೆ ಮತ್ತು ಅಳತೆ ಅಂತ ಏನು ಸರ್ ಅಳತೆ ಅಂದ್ರೆ ಏನು ಹಿಂಗಂದ್ರೆ ಇಲ್ಲಿ ಏನಪ್ಪ ಅಂತಂದರೆ ಕ್ರಿಕೆಟ್ ಪಿಚ್ ಎಷ್ಟು ಉದ್ದ ಐತಿ, ಎಷ್ಟು ಅಗಲವಿದೆ, ವಾಲಿಬಾಲ್ ನೆಟ್ ಎಷ್ಟು ಎತ್ತರದಲ್ಲಿದೆ. ಓಕೆ, ಇನ್ನು ಈ ಖೋಖೋ ಈ ಗ್ರೌಂಡಿನ ಮೈದಾನದ ಅಳತೆ ಎಷ್ಟು, ಈ ಫುಟ್ಬಾಲ್ ಬಳಸ್ತಕ್ಕಂಥ ಫುಟ್ಬಾಲಿನ ತೂಕ ಎಷ್ಟು. ಓಕೆ, ಇನ್ನು ಬ್ಯಾಡ್ಮಿಂಟನ್ ಬೆಳೆಸೋಂಥ ಬ್ಯಾಟ್ನ ರಾಕೆಟ್ ಎಷ್ಟು ಉದ್ದ ಇರಬೇಕು, ಎಷ್ಟು ಅಗಲ ಇರಬೇಕು. ಓಕೆ, ಇನ್ನು ಈ ಗಾಲ್ಫದಲ್ಲಿ ಬಳಸತಕ್ಕಂಥ ಬಾಲ್ಗಳ ಬಣ್ಣ ಯಾವುದು, ಬಾಲ್ಗಳ ಗಾತ್ರ ಎಷ್ಟಿರಬೇಕು, ಗಾಲ್ಫ್ ಆಟದ ಮೈದಾನದ ಎಷ್ಟಿರಬೇಕು, ಫುಟ್ಬಾಲ್ ಆಟದಲ್ಲಿ ಏನಪ್ಪ ಅಂತ ಮೈದಾನದ ಅಳತೆ ಎಷ್ಟಿರಬೇಕು, ಗೋಲ್ ಪೋಸ್ಟ್ ಎಷ್ಟಿರಬೇಕು, ಮುಂತಾದ ಇನ್ಫಾರ್ಮೇಷನ್ ಅಂದರೆ ಅಳತೆಗಳಂತ ನಾವು ನೋಡ್ತೀವಿ. ಸೊ ಇದಾದಮೇಲೆ ಏನಪ್ಪ ಅಂತಂದ್ರೆ ಇಲ್ಲೇ ಈಗ ಸ್ಟಾರ್ಟ್ ಆಗ್ತದೆ ಏನಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟು ಈ ಒಲಿಂಪಿಕ್ ಅಂತ. ಓಕೆ, ಈ ಒಲಿಂಪಿಕ್ ಎಂಬುದು ಕೂಡ ಏನಪ್ಪ ಅಂದ್ರೆ ಇದು ಕೂಡ ಇಲ್ಲೇ ಸ್ಟಾರ್ಟ್ ಮಾಡ್ತೀನಿ. ಒಲಿಂಪಿಕ್ ಆದಮೇಲೆ ಏನಪ್ಪ ಅಂತಂದ್ರೆ ಪೀಪಾ ಅಂತ, ಫೆಡರೇಷನ್ ಆಫ್ ಫುಟ್ಬಾಲ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ವರ್ಲ್ಡ್ ಕಪ್ ಅಂತ ಮೆನ್ ಆ್ಯಂಡ್ ವುಮೆನ್ ನೋಡ್ತೀವಿ. ಇನ್ನು ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಹಾಕಿ ಅಂತ ಹಾಕಿ ಈ ವರ್ಲ್ಡ್ ಕಪ್ಪನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ ಮುಂದಿನ ತರಗತಿಯಲ್ಲಿ, ಈ ತರಗತಿಯಲ್ಲ. ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಪೀಪಾ ಆಯಿತು. ಇನ್ನು CWG ಕಾಮನ್ವೆಲ್ತ್ ಗೇಮ್ಸ್ ಅಂತ ನೋಡ್ತೀವಿ. ಇನ್ನು ಏಷ್ಯನ್ ಗೇಮ್ಸ್ ಅಂತ ನೋಡ್ತೀವಿ. ಇನ್ನು ಸೌತ್ ಏಷ್ಯನ್ ಗೇಮ್ಸ್ ಅಂತ ನೋಡ್ತೀವಿ. ಇನ್ನು ಚೆಸ್ ಚಾಂಪಿಯನ್ಶಿಪ್ ಅಂತ. ಓಕೆ, ಚೆಸ್ ಚಾಂಪಿಯನ್ಶಿಪ್ ಈ ಥರನಾಗಿ ಮುಂತಾದ ವಿಚಾರಗಳನ್ನ ಏನಪ್ಪ ಅಂದ್ರೆ ಮುಂದಿನ ತರಗತಿ ಸುದೀರ್ಘವಾಗಿ ಏನಪ್ಪ ಅಂದ್ರೆ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಓಕೆ, ಮಾಳಿಂಗರಾಯ್ ರಾಯಚೂರು ಇದು ನಮ್ಮ ಮಾಳಿಂಗರಾಯ್ ಸರ್ ಅಂತ, ಇದು ನಮ್ಮ ಕ್ವಾಲಿಫಿಕೇಷನ್. MRO96 ಅಂತ ಒಂದು ಟೆಲಿಗ್ರಾಮ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ವೆಬ್ಸೈಟ್ ಇದೆ. ಓಕೆ, ಇದೇನಪ್ಪ ಅಂದ್ರೆ ಒಂದು ಯೂಟ್ಯೂಬ್ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಗೊತ್ತಾಗಿದೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲಿಂಕ್ ಏನಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು ಏನು ಗೊತ್ತಾ ಸ್ನೇಹಿತರೆ, ಇಲ್ಲಿ ಒಂದು ಏನಪ್ಪ ಅಂತಂದ್ರೆ ಈ GDಗೆ ಸಂಬಂಧಪಟ್ಟಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟು ಸೆನ್ಸಸ್ ಅಂತ. ಸೊ ಇದು ಏನಪ್ಪ ಅಂದ್ರೆ ನಾಟ್ ಓನ್ಲಿ GD, ಎಲ್ಲ ಪರೀಕ್ಷೆಗಳು ಏನಪ್ಪ ಅಂತ GD ಭಾಳ ಅದು ಸೆನ್ಸಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್. ಸೆನ್ಸಸ್ ಅಂದರೆ ಜನಗಣತಿ ಅಂತ. ಓಕೆ, ಇಲ್ಲಿ 2 ಟಾಪಿಕ್ ನಾನು ನಿಮ್ಗೆ ಕೊಡ್ತೀನಿ. 2ರಲ್ಲಿ ಏನಪ್ಪ ಖಂಡಿತವಾಗಿ ನಿಮ್ಗೊಂದು 2 ಮಾರ್ಕ್ಸ್ ಬರ್ತಕ್ಕಂಥ ಒಂದು ಟಾಪಿಕ್ಕು. ಒಂದು ಜನಗಣತಿ ಅಂತ ಕೇಂದ್ರ ಮತ್ತು ರಾಜ್ಯ ಮಟ್ಟದ ಯಾವುದೇ ಇದಕ್ಕೆ ಹೋದರೂ ಇದ್ರ ಮೇಲೆ ಒಂದು ಕ್ವಶನ್ ಇರ್ತಾ. ಇದು ಕ್ಲಾಸ್ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ನೋಡಿ. ಇನ್ನು ಬನ್ನಿ
ಸೊ ಪಂಚವಾರ್ಷಿಕ ಯೋಜನೆಗಳಂತ 5 ಇಯರ್ ಪ್ಲಾನಿಂಗ್ಸು, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಡಿಯೋ ಕೂಡ ಏನಪ್ಪ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ. ಇದರ ಲಿಂಕ್ ಕೂಡ ಏನಪ್ಪ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಐತಿ, ನೀವು ಹೋಗಿ ನೋಡ್ರಿ, ಆಸಕ್ತರ ಅದನ್ನು ವಿಡಿಯೋಗಳನ್ನು ಕೇಳ್ರಿ. ನಿಮ್ಮ ಸ್ನೇಹಿತರಿಗೆ ಹೆಚ್ಚು ವಿಡಿಯೋಗಳನ್ನು ಶೇರ್ ಮಾಡಿ. ಹಾಗಾದ್ರೆ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಎಸ್, ಇವತ್ತಿನ ಇಲ್ಲಿ ನಮ್ಮ ಮೊದಲ ಟಾಪಿಕ್ ಏನಪ್ಪ ಅಂತಂದ್ರೆ ಪುಸ್ತಕಗಳು ಮತ್ತು ಈ ಪುಸ್ತಕಗಳು ಮತ್ತು ಆ ಪುಸ್ತಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೊ ಆಟಗಾರರು ಅಂತೇಳಿ ಇಲ್ಲಿ ನಾವು ಈಗ ನೋಡ್ತಾ ಇದ್ದೀವಿ ಸ್ನೇಹಿತರೆ. ಸೊ ಏನಪ್ಪ ಅಂತಂದರೆ ಇಲ್ಲಿ ಈಗ ಮೊದಲನೇದಾಗಿ ಬಲಬೀರ್ ಸಿಂಗ್ ಅಂತೇಳಿ ಬರ್ತಾನೆ. ಈ ಬಲಬೀರ್ ಸಿಂಗ್ ಅವರು ಏನಪ್ಪ ಅಂದ್ರೆ ಯಾವ ಆಟಕ್ಕೆ ಸಂಬಂಧಪಟ್ಟಾರಂತ ನಮಗೆ ಗೊತ್ತಿರಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ಈ ಬಲಬೀರ್ ಸಿಂಗ್ ಓಕೆ ನೋಡ್ರಿ. ಎಸ್, ಇಲ್ಲಿ ಈ ಬಲಬೀರ್ ಸಿಂಗ್ ಅಂತೇಳಿ ಬರ್ತಲ್ಲ ಸರ್. ಯಾರಪ್ಪ ಈ ಬಲಬೀರ್ ಸಿಂಗ್ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟು. ಈ ಬಲಬೀರ್ ಸಿಂಗ್ ಏನಪ್ಪ ಒಂದು ಹಾಕಿ ಆಟಗಾರ. ಓಕೆ, ಈ ಬಲಬೀರ್ ಸಿಂಗ್ ಯಾರಪ್ಪ ಅಂದ್ರೆ ಒಬ್ಬ ಹಾಕಿ ಆಟಗಾರ. ಈ ಬಲಬೀರ್ ಸಿಂಗ್ ಏನಪ್ಪ ಅಂತಂದ್ರೆ ಇವರ ಆತ್ಮ ಯಾವುದೊಂದು ಕೃತಿ ಕಂಡು ಬರ್ತಾ. ಕೃತಿ ಯಾವುದಪ್ಪ ಅಂತಂದ್ರೆ ಗೋಲ್ಡನ್ ಹ್ಯಾಟ್ರಿಕ್ ಅಂತ. ಏನು ಮಾಡ್ತಾನೆ ಸರ್ ಈ ಬಲಬೀರ್ ಸಿಂಗ್ನ ಸಾಧನೆ ಏನು? ಈ ಬಲಬೀರ್ ಸಿಂಗ್ ಏನು ಮಾಡ್ತಾನಪ್ಪ ಅಂದ್ರೆ 1952 ಮೋಸ್ಟ್ ಇಂಪಾರ್ಟೆಂಟು. 1956 ಏನಪ್ಪ ಅಂದ್ರೆ ಈ ಒಲಿಂಪಿಕಲ್ಲಿ ನಡೀತದಲ್ಲ, ಈ ಒಲಿಂಪಿಕಲ್ಲಿ ಭಾರತ ಏನು ಗೆಲ್ತದಪ್ಪ ಅಂತಂದ್ರೆ ಸೊ ಗೋಲ್ಡ್ ಗೆಲ್ತದ. ಈ ಗೋಲ್ಡ್ ಗೆದ್ದಾಗ ಏನಪ್ಪ ಭಾರತದ ಕ್ಯಾಪ್ಟನ್ ಆಗಿದ್ರು, ಭಾರತಕ್ಕೆ ನಾಯಕರಾಗಿದ್ದರು. ಅರ್ಥ ಆಯ್ತಾ? ಈ ಭಾರತ ಇಲ್ಲಿವರೆಗೆ ಏನಪ್ಪ ಅಂತಂದರೆ ಒಟ್ಟಾರೆ ಈ ಒಲಿಂಪಿಕಲ್ಲಿ 13 ಮೆಡಲ್ ಗೆದ್ದೀವಿ. ಎಷ್ಟು ಮೆಡಲು? 13 ಮೆಡಲ್ ಗೆದ್ದೀವಿ. ನಿಮ್ಗೆ ಗೊತ್ತಿರಬೇಕು. 13ರಲ್ಲಿ ಏನಪ್ಪ ಅಂದ್ರೆ 8 ಗೋಲ್ಡ್ ಮೆಡಲ್ ಗೆದ್ದೀವಿ, 4 ಬ್ರೋಂಜ್ ಗೆದ್ದೀವಿ. ಬ್ರೋಂಜ್ ಅಂದರೆ ಕಂಚಿನ ಪದಕ ಗೆದ್ದೀವಿ. ಇನ್ನು 8ನ 1 ಏನಪ್ಪ ಸಿಲ್ವರ್ ಗೆದ್ದೀವಿ. ಓಕೆ, ಹಿಂಗ 8 ಗೆದ್ದೀವಲ್ಲ, 8 ಬಂಗಾರ ಗೆದ್ದಾಗ ಒಂದ್ಸಲ 1956 ಕ್ಯಾಪ್ಟನ್ ಆದರು ಬಲಬೀರ್ ಸಿಂಗ್ ಅಂತ. ಓಕೆ, ಬಲಬೀರ್ ಸಿಂಗ್ ಅಂತೇಳಿ ನಾವು ನೋಡ್ತೀವಿ. ಇನ್ನು ಬನ್ನಿ ಬಲಬೀರ್ ಸಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ವಿಶ್ವನಾಥ್ ಆನಂದ್ ಅಂತ. ವಿಶ್ವನಾಥ್ ಆನಂದ್ ಅವರ ಆ ಕೃತಿ ಯಾವುದಪ್ಪ ಅಂದ್ರೆ ಮೈ ಬೆಸ್ಟ್ ಗೇಮ್ ಆಫ್ ಚೆಸ್ ಅಂತ. ವಿಶ್ವನಾಥ್ ಆನಂದ್ ಅವರು ಇವ್ರು ಯಾರಪ್ಪ ಅಂತಂದ್ರೆ ಭಾರತ ಮೊಟ್ಟ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಅಂತ ಗೊತ್ತಿರಬೇಕು. ಇನ್ನು ಡೇವಿಡ್ ಬೆಕಾಮ್ ಅಂತ ಕಂಡು ಬರ್ತಾನೆ. ಡೇವಿಡ್ ಬೆಕಾಮ್ ಇವರ ಕೃತಿ ಮೈ ಸೈಡ್ ಅಂತ. ಇನ್ನು ಮೇಜರ್ ಧ್ಯಾನ್ ಚಂದ್ ಮೋಸ್ಟ್ ಇಂಪಾರ್ಟೆಂಟು. ಇವರ ಆತ್ಮಕಥನ ಬಂತು, ಇವರ ಕೃತಿ ಬಂದು ಗೋಲ್ ಅಂತ. ಮೇಜರ್ ಧ್ಯಾನ್ ಚಂದ್ ಯಾವ ಆಟಕ್ಕೆ ಸಂಬಂಧಪಟ್ಟಾನ ಅಂತೇಳಿ ಈಗ ನಾವು ನೋಡಿದಾಗ ಗೊತ್ತಿರಬೇಕು. ಇವರು ಭಾರತೀಯ ಹಾಕಿ ತಂಡಕ್ಕೆ ಏನಪ್ಪ ಅಂದ್ರೆ ಹಾಕಿ ಆಟಕ್ಕೆ ಸಂಬಂಧಪಟ್ಟ. ಇವರು 1926 ಏನಪ್ಪ ಅಂತಂದ್ರೆ 28, 30, 36 1930 ಏನಿದ್ರಪ್ಪ ಅಂದ್ರೆ ಸೊ ಭಾರತೀಯ ತಂಡಕ್ಕೆ ನಾಯಕರಾಗಿದ್ದರು. ಹಾಕಿ ತಂಡಕ್ಕೆ ಇವರು ನಾಯಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಇವ್ರ ನಾಯಕತ್ವದಲ್ಲಿ ಭಾರತ 1930 ಏನು ಗೆಲ್ತಪ್ಪ? ಬಂಗಾರ ಗೆಲ್ತು. ಇದು ಕೂಡ ಕ್ವಶನ್ ಆಗಿದೆ ನೋಡಿ. ಮೇಜರ್ ಧ್ಯಾನ್ ಚಂದ್ ಯಾವಾಗ ಕ್ಯಾಪ್ಟನ್ ಆಗಿದ್ದಾಗಪ್ಪ ಅಂದ್ರೆ 1930 ಅಂತೇಳಿ. ಸೊ ನಿಮಗೆ ಅದು ಏನಿರಬೇಕು ಗೊತ್ತಿರಬೇಕು. ಇನ್ನು ಬನ್ನಿ ಕಪಿಲ್ ದೇವ್ ಅಂತ ಮೋಸ್ಟ್ ಇಂಪಾರ್ಟೆಂಟು. ಕ್ರಿಕೆಟ್ ಮೈ ಸ್ಟೈಲ್ ಅಂತ. ಕಪಿಲ್ ದೇವ್ ಕ್ರಿಕೆಟ್ ಸಂಬಂಧಪಟ್ಟನ. ಸರಿ, ಇವರ ಸಾಧನೆ ಏನು? ಇವರ ಸಾಧನೆ 1983 ಏನಪ್ಪ ಅಂತಂದ್ರೆ ಇವರು ಕ್ಯಾಪ್ಟನ್ ಆಗಿದ್ದ. ಈದ್ ಕ್ಯಾಪ್ಟನ್ ಭಾರತ ಒಂದು ಸಾರಿ ಏನಪ್ಪ ಅಂದ್ರೆ ODI ಗೆಲ್ತದ. ವರ್ಲ್ಡ್ ಕಪ್ ಏನಪ್ಪ ಅಂದ್ರೆ ಕ್ರಿಕೆಟ್ ಗೆಲ್ತದ. ಅವಾಗ ಎಷ್ಟು ಓವರ್ ಇದ್ದು ಅಂತೇಳಿ ಕ್ವಶನ್ ಕೇಳಿ 60 ಓವರ್ ಇದ್ದು. ಮೋಸ್ಟ್ ಇಂಪಾರ್ಟೆಂಟ್ 60 ಓವರ್ ಇದ್ದಾಗ ಭಾರತ 83 ವರ್ಲ್ಡ್ ಕಪ್ ಕ್ರಿಕೆಟ್ ಗೆದ್ದಿವಿ. ಅಲ್ಲಿ ಕ್ಯಾಪ್ಟನ್ ಕಪಿಲ್ ದೇವ್ ಅಂತ. ಅತಿ ಹೆಚ್ಚು ರನ್ ಹೊಡೆದವರು ಕೃಷ್ಣಮಾಚಾರಿ ಅಂತ ಬರ್ತಾನೆ. ಈ GD ಕ್ವಶನ್ ಆಗಿದೆ ನೋಡ್ರಿ. ಓಕೆ, ಅಲ್ಲಿ ಆ ಸಂದರ್ಭದಲ್ಲಿ ಯಾರನ್ನ ಸೋಲಿಸ್ತೀವಿ ಅಂದ್ರೆ ವೆಸ್ಟ್ ಇಂಡೀಸ್ ದೇಶವನ್ನು ಸೋಲಿಸ್ತೀವಿ. ವೆಸ್ಟ್ ಇಂಡೀಸನ್ನು ಸೋಲಿಸಿ ಭಾರತ ಏನಪ್ಪ ಅಂದ್ರೆ ಚಾಂಪಿಯನ್ ಆಗ್ತದೆ. ಓಕೆ, ಅದು ಎಲ್ಲಿರ್ತದಪ್ಪ ಅದು ಕೂಡ ಕ್ವಶನ್ ಕೇಳಿ. ಲಾರ್ಡ್ಸ್ ಕ್ರೀಡಾಂಗಣ ಅಂತ ಇದು ಕೂಡ ಕ್ವಶನ್ ಆಗಿತ್ತು ನೋಡ್ರಿ. ಇದಕ್ಕೆ ಕ್ರಿಕೆಟಿನ ಕಾಶಿ ಅಂತ ಕರಿತೀವಿ, ಲಾರ್ಡ್ಸ್ ಮೈದಾನದಲ್ಲಿ. ಓಕೆ, ಕ್ರಿಕೆಟಿನ ಕಾಶಿ ಅಂತ ಕರಿತೀವಿ. ಓಕೆ, ಇರಲಿ. ಇನ್ನು ಬನ್ನಿ ಸ್ನೇಹಿತರೆ, ಈಗ ಸಚಿನ್ ತೆಂಡೂಲ್ಕರ್ ಅಂತ ನೋಡ್ತೀವಿ. ಪ್ಲೇಯಿಂಗ್ ಇಟ್ ಮೈ ವೇ. ಸರ್, ಇವರ ಸಾಧನೆ ಏನು? ಸೊ ಇವ್ರದ್ದು ಏನಪ್ಪ ಅಂದ್ರೆ ODI ಒನ್ ಡೇ ವರ್ಲ್ಡ್ ಕಪ್ಪಲ್ಲಿ ಏನಪ್ಪ ಅಂತಂದ್ರೆ ಅತಿ ಹೆಚ್ಚು ರನ್ ಹೊಡ್ತಕ್ಕಂಥ ಕೀರ್ತಿ ಯಾರು ಹೆಸರೈತಪ್ಪ ಅಂದ್ರೆ ಸಚಿನ್ ತೆಂಡೂಲ್ಕರ್. ಜಗತ್ತಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದವರು ಯಾರಪ್ಪ ಅಂದ್ರೆ ಸಚಿನ್ ತೆಂಡೂಲ್ಕರ್ ವರ್ಲ್ಡ್ ಕಪ್ಪಲ್ಲಿ ಕ್ರಿಕೆಟ್. ಇನ್ನು ಬನ್ನಿ ಸುನಿಲ್ ಇಲ್ಲಿ ಗವಾಸ್ಕರ್ ಅಂತ ನೋಡ್ತೀವಿ. ಇವರ ಕೃತಿ ಸನ್ನಿ ಡೇಸ್ ಆ್ಯಂಡ್ ಐಡಿಯಲ್ಸ್ ಅಂತೇಳಿ ಗೊತ್ತಿರಬೇಕು. ಇನ್ನು ಬನ್ನಿಪ್ಪ ಯುವರಾಜ್ ಸಿಂಗ್ ಅಂತ ಬರ್ತಾನೆ. ಯುವರಾಜ್ ಸಿಂಗ್ ಅವರ ಕೃತಿ ಯಾವುದಪ್ಪ ಅಂತಂದರೆ ದ ಟೆಸ್ಟ್ ಆಫ್ ಮೈ ಲೈಫ್ ಅಂತ. ಓಕೆ, ದ ಟೆಸ್ಟ್ ಆಫ್ ಮೈ ಲೈಫ್ ಅಂತ ನಮಗೆ ಗೊತ್ತಿರಬೇಕು. ಇನ್ನು ಟೈಗರ್ ವುಡ್ ಅಂತ ಬರ್ತಾನೆ. ಐ ಪ್ಲೇ ಗಾಲ್ಫ್.
ಓಕೆ. ಇನ್ನು ಟೈಗರ್ ವುಡ್ ಕೃತಿ ಹೌ ಐ ಪ್ಲೇ ಗಾಲ್ಫ್ ಅಂತೇಳಿ ಸೊ ನಾವು ಏನು ಮಾಡ್ತೀವಿ ನೋಡ್ಕೊಂಡು ಬರ್ತೀವಿ. ಇನ್ನು VVS ಲಕ್ಷ್ಮಣ್ ಅಂತ ಇವರ ಆತ್ಮಕಥನ ಏನಪ್ಪ ಅಂದ್ರೆ 281 ಆ್ಯಂಡ್ ಬಿಯಾಂಡ್ ಕ್ರಿಕೆಟ್ ಅಂತ. ಸೌರವ್ ಗಂಗೂಲಿ ಇವರ ಆತ್ಮಕಥನ ಎ ಸೆಂಚುರಿ ಈಸ್ ನಾಟ್ ಎನಫ್ ಅಂತ. ಎ ಸೆಂಚುರಿ ಈಸ್ ನಾಟ್ ಎನಫ್ ಅಂತೇಳಿ ಸೊ ನಮಗೆ ಏನಿರಬೇಕು ಗೊತ್ತಿರಬೇಕು. ಇನ್ನು ಬಂದು ಸ್ನೇಹಿತರೆ ಮೇರಿ ಕೋಮ್ ಅಂತ ಬರ್ತಾಳೆ. ಈ ಮೇರಿ ಕೋಮ್ ಅವ್ರ ಕುರ್ತಿ ಏನಪ್ಪ ಅನ್ಬ್ರೇಕೇಬಲ್ ಅಂತ. ಯಾರು ಸರ್ ಮೇರಿ ಕೋಮ್? ಮೇರಿ ಕೋಮ್ ಏನಪ್ಪ ಅಂದ್ರೆ ಇವಳೊಬ್ಬ ಬಾಕ್ಸಿಂಗ್ ಆಟಗಾರ್ತಿ. ಓಕೆ. ಈ ಮೇರಿ ಕೋಮ್ ಯಾರು ಅಂತ ನಾವು ನೋಡೋದು ಏನಪ್ಪ ಅಂದ್ರೆ ಇವರ ಆಟ ಯಾವುದಪ್ಪ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟು ಬಾಕ್ಸಿಂಗ್ ಆಟಕ್ಕೆ ಸಂಬಂಧಪಟ್ಟಾರ. ಇವ್ರು ಯಾವ ರಾಜ್ಯಪ್ಪ ಅಂದ್ರೆ ಮಣಿಪುರ ರಾಜ್ಯ. ಓಕೆ. ಮೇರಿ ಕೋಮ್ ಇರ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂದ್ರೆ ಮಣಿಪುರ. ಸೊ ಮೋಸ್ಟ್ ಇಂಪಾರ್ಟೆಂಟು 2012 ಯಾವ ಒಲಿಂಪಿಕ್ಕೋ? ಲಂಡನ್ ಒಲಿಂಪಿಕ್ಕು. ಲಂಡನ್ ದೇಶ ಒಲಿಂಪಿಕ್ ಆಗ್ತದೆ. ಈ ಒಲಿಂಪಿಕಲ್ಲಿ ಏನಪ್ಪ ಅಂತಂದ್ರೆ ಈಕಿ ಬಾಕ್ಸಿಂಗಲ್ಲಿ ಏನು ಗೆಲ್ತಾಳಪ್ಪ ಅಂದ್ರೆ ಕಂಚು ಗೆಲ್ತಾಳೆ. ಮೋಸ್ಟ್ ಇಂಪಾರ್ಟೆಂಟು ಅರ್ಥತಾ? ಬಾಕ್ಸಿಂಗಲ್ಲಿ ಕಂಚು ಗೆದ್ದ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಯಾರಪ್ಪ ಅಂದ್ರೆ ಮೇರಿ ಕೋಮ್ ಅಂತ ಗೊತ್ತಿರಬೇಕು. ಇನ್ನು ಬನ್ನಿ ಸ್ನೇಹಿತರೆ ಸಾನಿಯಾ ಮಿರ್ಜಾ ಅಂತೇಳಿ ಸೊ ನಾವು ಏನು ಮಾಡ್ತೀವಿ ನೋಡ್ಕೊಂಡು ಬರ್ತೀವಿ. ಏಸ್ ಅಗೇನ್ಸ್ಟ್ ಆಡ್ಸ್ ಎಂಬುದು ಈ ಎಮ್ಮನ ಕೃತಿಯಾಗಿತ್ತು. ಇಷ್ಟು ಏನಪ್ಪ ಅಂತಂದ್ರೆ ಇಷ್ಟು ಇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ಕೃತಿಗಳಾಗಿದ್ದವು. ಇನ್ನು ಬನ್ನಿ ಸ್ನೇಹಿತರೆ ಮುಂದಿನ ಟಾಪಿಕ್ ಯಾವುದಪ್ಪ ಅಂತಂದರೆ ಸ್ಪೋರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಪರ್ಸನ್ ಅಂತ. ಕ್ರೀಡೆ ಮತ್ತು ಕ್ರೀಡಾಪಟುಗಳು ಅಂದರೆ ಇಲ್ಲಿ ಯಾವ ಕ್ರೀಡಾಪಟು ಯಾವ ಆಟಕ್ಕೆ ಸಂಬಂಧಪಟ್ಟನಂತೇಳಿ ನಾವು ನೋಡ್ಕೊಂಡು ಬರ್ತೀವಿ. ಇಲ್ಲಿ ಮೊದಲನೇದಾಗಿ ಸೈನಾ ನೆಹ್ವಾಲ್ ಅಂತೇಳಿ ನೋಡ್ತೀವಿ. ಓಕೆ. ಸೈನಾ ನೆಹ್ವಾಲ್ ಅಂತ ಬರ್ ನೋಡಿ ಇಲ್ಲೆಲ್ಲ ಇದು ಈ ಕಡೆ ಕನ್ನಡ, ಈ ಕಡೆ ಏನಪ್ಪ ಅಂದರೆ ಈ ಕಡೆ ಎಲ್ಲ ಸೊ ಇಂಗ್ಲೀಷಲ್ಲಿದೆ. ಓಕೆ. ಸೈನಾ ನೆಹ್ವಾಲ್ ಯಾರಪ್ಪ ಅಂದ್ರೆ ಬ್ಯಾಡ್ಮಿಂಟನ್ ಆಟಗಾರ್ತಿ. ಸರ್ ಏನರಪ್ಪ ಈ ಸೈನಾ ನೆಹ್ವಾಲ್ ಸಾಧನೆ ಆದರೂ ಏನು ಸರ್ ಏನು ಮಾಡ್ತಾಳೆ ಎಮ್ಮ? ಮೋಸ್ಟ್ ಇಂಪಾರ್ಟೆಂಟ್ ಅಂತ ಸೈನಾ ನೆಹ್ವಾಲ್ ಇಲ್ಲಿ ಏನಪ್ಪ ಅಂದ್ರೆ ಇಂಗ್ಲೀಷ್ನಾಗ ಐತಿ ನೋಡ್ರಿ. ಇಲ್ಲೇ ಒಂದು 2 ಪಾಯಿಂಟ್ ಬರಿತೀನಿ. 2000 ಸೈನಾ 2012 ಏನಪ್ಪ ಅಂತಂದ್ರೆ ಲಂಡನ್ ಒಲಿಂಪಿಕಲ್ಲಿ ಈ ಲಂಡನ್ದಲ್ಲಿ ಒಲಿಂಪಿಕ್ ನಡೀತದ. ಅಲ್ಲಿ ಏನಪ್ಪ ಅಂದ್ರೆ ಸೈನಾ ನೆಹ್ವಾಲ್ ಅವರು ಕಂಚು ಪಡಿತಾರೆ. ಮೋಸ್ಟ್ ಇಂಪಾರ್ಟೆಂಟ್. ಓಕೆ. ಏನು ಪಡ್ತಾಳೆ ರೀ? ಕಂಚನ್ನು ಪಡೆದ ಕಂಚಿಗೆ ತೃಪ್ತಿ ಆಗ್ತಾಳೆ. ಇನ್ನು ಬನ್ನಿ ಸ್ನೇಹಿತರೆ PV ಸಿಂಧು ಅಂತ ನಾವು ನೋಡ್ತೀವಿ. PV ಸಿಂಧು ಫುಲ್ ಫಾರ್ಮ್ ಪುಸ್ತಕ ವೆಂಕಟ ಸಿಂಧು ಅಂತ. ಇವ್ರದ್ದು ಆಟಗಳು ಯಾವುದಪ್ಪ ಅಂತಂದ್ರೆ ಬ್ಯಾಡ್ಮಿಂಟನ್ ಅಂತ ನಾವು ನೋಡ್ತೀವಿ. ಸರ್ ಇಂಥ PV ಸಿಂಧು ಅವರು ಏನಪ್ಪ ಅಂತಂದರೆ ಇಲ್ಲಿ ನೋಡಿ ಸ್ನೇಹಿತರೆ ಇವರು 2016 ಅಂತ ಒಂದು ಒಲಿಂಪಿಕ್ ನಡೀತದ. ಇಲ್ಲಿ ಬಂದು ಬ್ರೆಜಿಲ್ ದೇಶದ ರಿಯೋ ಡಿ ಜನವರಿದಲ್ಲಿ ನಡೀತದೆ. ರಿಯೋ ಒಲಿಂಪಿಕ್ ಅಂತ ಕರಿತೀವಿ. ಈ ರಿಯೋ ಒಲಿಂಪಿಕಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ PV ಸಿಂಧು ಮೋಸ್ಟ್ ಇಂಪಾರ್ಟೆಂಟ್ ಬೆಳ್ಳಿ ಪಡಿತಾಳೆ. ಹಾಗಾದರೆ ಒಲಿಂಪಿಕ್ ಇತಿಹಾಸದಲ್ಲಿ ಬೆಳ್ಳಿ ಪಡೆದ ಮೊಟ್ಟ ಮೊದಲ ಭಾರತೀಯ ಮಹಿಳೆ PV ಸಿಂಧು ಗೊತ್ತಿರಬೇಕು. ಅರ್ಥ ಆಯ್ತಾ? ಮತ್ತು 2020 ಟೋಕಿಯೋ ಒಲಿಂಪಿಕ್ ನಡೀತದ. 2020 ಟೋಕಿಯೋ ಒಲಿಂಪಿಕಲ್ಲಿ ಏನಪ್ಪ ಅಂದ್ರೆ ಇದೇ ಬ್ಯಾಡ್ಮಿಂಟನ್ದಲ್ಲಿ ಕಂಚು ಗೆಲ್ತಾಳೆ. ಹೆಂಗಿರ್ತಾಳ? ಕಂಚು. ಇನ್ನು ಬನ್ನಿ ಸ್ನೇಹಿತರೆ ಸೊ ಕದಂಬಿ ಶ್ರೀಕಾಂತ್ ಅಂತ ನಾವು ನೋಡ್ತೀವಿ. ಈ ಕದಂಬಿ ಶ್ರೀಕಾಂತ್ ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಪಟ್ಟ. ಮೇರಿ ಕೋಮ್ ಈಗ ತಾನೇ ನಾನು ನಿಮಗೆ ಹೇಳಿದೆ ಬಾಕ್ಸಿಂಗ್ ಅಂತ. ಲವ್ಲಿನಾ ಬೋರ್ಗಾನೆ ಮೋಸ್ಟ್ ಇಂಪಾರ್ಟೆಂಟು. ಇಲ್ಲಿ ಲವ್ಲಿನಾ ಬೋರ್ಗಾನ ಬ್ಯಾಡ್ಮಿಂಟನ್ ಅಲ್ಲ, ತಪ್ಪಿದು, ಇದು ಬಾಕ್ಸಿಂಗ್. ಇಲ್ಲಿ ಇದೇನಪ್ಪ ಅಂದ್ರೆ ಒಂದು ಅಂಗ ತಿದ್ದುಪಡಿ ಪ್ರಮಾಣದಿಂದ ಆಗಿದೆ. ಲವ್ಲಿನಾ ಬೋರ್ಗಾನ್ ಯಾವ ಆಟ ಸರಿ ಇರೋದು? ಬಾಕ್ಸಿಂಗ್ ಅಂತ. ಮೂಲತಃ ಏನಪ್ಪ ಅಂದ್ರೆ ಅಸ್ಸಾಂ ರಾಜ್ಯದ ಮಹಿಳೆಯಾಗಿರ್ತಾಳೆ. ಇವಳ ಆಟ ಯಾವುದಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟು ಈ ಬಾಕ್ಸಿಂಗ್ ಅಂತ. ಇವರು ಏನು ಸರ ಈ ಲವ್ಲಿನಾ ಬೋರ್ಗಾನ್ ಸಾಧನೆ ಏನು? 2020 ಏನಪ್ಪ ಅಂದ್ರೆ ಟೋಕಿಯೋ ಒಲಿಂಪಿಕ್ ಪಾಸ್ ಮಾಡ್ತಾಳೆ. ಇಲ್ಲಿತ್ತದ ಅಲ್ಲೇ ಪಾಸ್ ಅಂತಲ್ಲ. ಇಲ್ಲಿ ಲವ್ಲಿನಾ ಬೋರ್ಗಾನ ಏನಾಗೈತಪ್ಪ ಅಂದ್ರೆ 2020 ಇಲ್ಲಿ ಬಾಕ್ಸಿಂಗಲ್ಲಿ ಏನಪ್ಪ ಅಂದ್ರೆ ಲವ್ಲಿನಾ ಬೋರ್ಗಾನ ಕಂಚನ್ನು ಬಿಡಿತಾಳೆ. ಇನ್ನು ಬನ್ನಿ ಲಕ್ಷ್ಯ ಸಿಂಗ್ ಅಂತ ಇವರ ಆಟ ಬ್ಯಾಡ್ಮಿಂಟನ್. ನಿಶಾ ಪೊಗಟ್ ಇಲ್ಲಿ ನಿಮಗೊಂದು ಮಾತು ಹೇಳ್ಬಿಡ್ತೀನಿ. ಪೊಗಟ್ ಅಂತೇಳಿ ಬರ್ತಾ ಕಣ್ಮುಚ್ಚಿ ಕುಸ್ತಿ ಹಾಕಿ ಬಂದ್ಬಿಡ್ಬೇಕು. ಹರಿಯಾಣದ ಮೂಲದ ಸೋದರಿಯರು. ಬಜರಂಗ್ ಪುನಿಯಾ ಮೋಸ್ಟ್ ಇಂಪಾರ್ಟೆಂಟು. ಈ ಬಜರಂಗ್ ಪುನಿಯಾ ಏನು ಮಾಡ್ತಾನಪ್ಪ ಅಂದ್ರೆ 2020 ಓಕೆ. ಯಾವ ಒಲಿಂಪಿಕಪ್ಪ ಅಂದ್ರೆ ಇದು ಟೋಕಿಯೋ ಒಲಿಂಪಿಕ್ನ ಸನಿ ಅಂತ ಕರಿತೀವಿ. 2020 ಟೋಕಿಯೋ 2020 ಒಲಿಂಪಿಕಲ್ಲಿ ಏನಪ್ಪ ಅಂತ ಕಂಚು ಪಡಿತಾನೆ. ಬಜರಂಗ್ ಪುನಿಯಾ ಕಂಚು ಪಡಿತಾನೆ. ಇಲ್ಲಿ ಕೂಡ ರೆಸ್ಲಿಂಗ್. ಇನ್ನು ರವಿಕುಮಾರ್ ದಯ್ಯ ಅಂತ ನೋಡಿದೆ ಕುಸ್ತಿ ಬೆಳ್ಳಿ ಪಡಿತಾನೆ. ರವಿಕುಮಾರ್ ದಯ್ಯ ಅಂತ ಗೊತ್ತಿರಬೇಕು. ಇವನ್ ಏನಪ್ಪ ಅಂತಂದ್ರೆ ಕುಸ್ತಿ. ರವಿಕುಮಾರ್ ದಯ್ಯ ಮೋಸ್ಟ್ ಇಂಪಾರ್ಟೆಂಟ್. ಇವರು ಬೆಳ್ಳಿ ಪಡಿತಾರೆ. 2020 ಒಲಿಂಪಿಕಲ್ಲಿ ಏನು ಪಡಿತಾನೆ ರೀ? ಬೆಳ್ಳಿ ಪಡಿತಾನೆ. ಬೆಳ್ಳಿ.
ಆಯಿತಾ. ಇನ್ನು ಮುಂದೆ ಬನ್ನಿ ಸ್ನೇಹಿತರೆ. ಸಾಕ್ಷಿ ಮಲ್ಲಿಕ್ ಅಂತ ನಾವು ನೋಡ್ತೀವಿ. ಸಾಕ್ಷಿ ಮಲ್ಲಿಕನ ಇದ್ಯಾವುದಪ್ಪ ಅಂದ್ರೆ ಕುಸ್ತಿ ಅಂತ. ಸರಿ, ಏನು ರೀ ಸಂಯಮನ ಸಾಧನೆ. ಸಾಕ್ಷಿ ಮಲ್ಲಿಕು ಏನು ಮಾಡ್ತಪ್ಪ ಅಂದ್ರೆ 2016 ಸಾಕ್ಷಿ ಮಲ್ಲಿಕ್ 2016 ಒಂದು ಬ್ರೆಜಿಲ್ ದೇಶದಲ್ಲಿ ಏನಪ್ಪ ಅಂತಂದ್ರೆ ಒಂದು ಇದು ನಡೀತದೆ ಸ್ನೇಹಿತರೆ. 2016 ಏನಪ್ಪ ಅಂತಂದ್ರೆ ಬ್ರೆಜಿಲ್ ಸಮಾವೇಶ. ಆ ಬ್ರೆಜಿಲ್ ಸಮಾವೇಶದಲ್ಲಿ 2016 ಬ್ರೆಜಿಲ್ ಸಮಾವೇಶ ಅಂತ ಕರೆಯಂಗಿಲ್ಲದಕ್ಕೆ ಬ್ರೆಜಿಲ್ ರಿಯೋ ಡಿ ಜನೈರೋ ಒಲಿಂಪಿಕ್ ಅಂತ ಕರಿತೀವಿ. ಬ್ರೆಜಿಲ್ ರಿಯೋ ಡಿ ಜನೈರೋ ಒಲಿಂಪಿಕ್ ಅಂತೇಳಿ ನಾವು ಕರಿತೀವಿ. ಇಲ್ಲಿ ಏನಾಗೈತಪ್ಪ ಅಂತಂದ್ರೆ ಇದರಲ್ಲಿ ಸಾಕ್ಷಿ ಮಲ್ಲಿಕ್ ಅವರು ಹೋಗಿ ಏನಪ್ಪ ಅಂತಂದ್ರೆ ಇವರ ಕುಸ್ತಿ ಇತ್ತನ ಹೋಗಿರಲಿ. ಈ ಸಲ ಏನು ಸಾಕ್ಷಿ ಮಲ್ಲಿಕ್ ಹೋಗಿ ಏನಪ್ಪ ಅಂದ್ರೆ ಈಗ ಜಿ ಕೆ ಬಾಳ್ ಈಗ ಓದತ್ತಾಳೆ. ಸಾಕ್ಷಿ ಮಲ್ಲಿಕ್ ಇಲ್ಲಿ ಜಿ ಕೆ ಬಾಳ್ ಓದತ್ತಾಳೆ ಅನ್ನೋದಕ್ಕಿಂತ ಬದಲಾಗಿ ಏನು ಅನ್ಬೇಕಪ್ಪ ಅಂದ್ರೆ 2016 ಈಕಿಗೆ ಏನಪ್ಪ ಅಂದ್ರೆ ಇಡೀ ಎಲ್ಲ ನಮ್ಮ ಜಿ ಕೆ ಬಾಯ್ಪಟ್ಟು ಬರಬೇಕು. ಓಕೆ, ಇದು ಟಾರ್ಗೆಟ್. ಎಷ್ಟರ ಆಗೋದಿಲ್ಲ. ಅರ್ಥತಾ? ಸಾಕ್ಷಿ ಮಲ್ಲಿಕ 2016 ಏನು ಪಡ್ತಾಳೆ? ಕಂಚು ಪಡಿತಾಳೆ. ಕಂಚು. ಸ್ವಪ್ನ ಬರ್ಮನ್ ಎಪ್ತಾ ಪ್ಲೇಟ್ ಅಂತ, ಆನಂದ್ ಸಿಂಗ್ ಸ್ಕ್ವಾಶ್ ಅಂತ, ದುತಿಚಂದ್ ಅಥ್ಲೆಟಿಕ್ ರನ್ನರ್ ಅಂತ, ಪಿ ಟಿ ಉಷಾ ಅಥ್ಲೆಟಿಕ್ಕು, ದೀಪಕ್ ಕುಮಾರ್ ಪಿ ಟಿ ಉಷಾ ಅಥ್ಲೆಟಿಕ್ಕು. ಯಾವ ಸರಿ ಪಿ ಟಿ ಉಷಾ? ಪಿ ಟಿ ಅಂದರೆ ಪಿಲಾವುಲಕ್ಕಂಡಿ ತೆಕ್ಕೆಪ್ಪರಂಬಿ ಉಷಾ ಅಂತೇಳಿ. ಸೊ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಈಗ ನೋಡ್ಕೊಂಡು ಬರ್ತೀವಿ. ಪಿ ಟಿ ಉಷಾ ಮೋಸ್ಟ್ ಇಂಪಾರ್ಟೆಂಟ್ ಪ್ರಸ್ತುತ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ಗೆ ಅಧ್ಯಕ್ಷದ IOA. ಓಕೆ, ಸೊ ಮೋಸ್ಟ್ ಇಂಪಾರ್ಟೆಂಟು ಇಂಡಿಯನ್ ಒಲಿಂಪಿಕ್ಗೆ ಏನಪ್ಪ ಅಂದ್ರೆ ಅಧ್ಯಕ್ಷದ. ಇನ್ನು ದೀಪಿಕಾ ಕುಮಾರಿ ಬರ್ರಿ, ಆರ್ಚರಿ ಅಂದ್ರೆ ಬಿಲ್ಲು ಅಂತ. ಅಥ್ಲೆಟಿಕ್ ಏನಪ್ಪ ಅಂದ್ರೆ ಹಿಮಾದಾಸ್. ನೋಡಿರಿ, ಇಲ್ಲಿ ಹಿಮಾದಾಸ್ ನಾವು ಏನು ಕರಿತೀವಪ್ಪ? ದಿಂಗ್ ಎಕ್ಸ್ಪ್ರೆಸ್ ಅಂತ ಕರಿತೀವಿ. ದಿಂಗ್ ಎಕ್ಸ್ಪ್ರೆಸ್ ಹಿಮಾದಾಟ್. ಹಾಕಿಯಪ್ಪ ಅಂತಂದ್ರೆ ಸೊ ಮನ್ಪ್ರೀತ್ ಸಿಂಗ್ ಅಂತ ಬರ್ತೇವೆ, ಹರ್ಮನ್ಪ್ರೀತ್ ಸಿಂಗ್ ಅಂತ ಕಂಡು ಬರ್ತದೆ. ಮನ್ಪ್ರೀತ್ ಸಿಂಗ್ 2020 ನೋಡಲಿ. ಮನ್ಪ್ರೀತ್ ಸಿಂಗ್ ಹಾಕಿದಲ್ಲಿ ಏನಪ್ಪ ಅಂದ್ರೆ ಕ್ಯಾಪ್ಟನ್ ಆಗಿದ್ದ. ಮನ್ಪ್ರೀತ್ ಸಿಂಗ್ 2020 ಏನಪ್ಪ ಅಂದ್ರೆ ಟೋಕಿಯೋ ಒಲಿಂಪಿಕ್ ಗೆದ್ದಾಗ ಏನಪ್ಪ ಅಂತಂದ್ರೆ ಸೊ ಕಂಚನ ಪಡಿದಾನೆ. ಇನ್ನು ಬನ್ನಿ ರಾಣಿ ರಾಮ್ಪಾಲ್ ಅಂತ ಆಕಿ. ಧನಂಜಯ ಪಿಳ್ಳೆ ಏನಪ್ಪ ಅಂದ್ರೆ ಆಕಿ ನಿಮ್ಗೆ ಗೊತ್ತಿರಬೇಕು. ಇದು ಇಂಗ್ಲೀಷು, ಕನ್ನಡ ಏನಪ್ಪ ಇದೆ? ಇದು ಕನ್ನಡ, ಇಂಗ್ಲೀಷ್ ಇದ್ರ ಕೆಳಗೆ ಇದೆ. ಅಚಂದ್ ಶರದ್ ಕಮಲ್ ಟೇಬಲ್ ಟೆನ್ನಿಸ್ ಅಂತ. ಸಾನಿ ಮಿರ್ಜಾ ಟೆನ್ನಿಸ್ ಅಂತ. ದೀಪಿಕಾ ಕರ್ಮಕರ್ ಮೋಸ್ಟ್ ಇಂಪಾರ್ಟೆಂಟ್ 2016 ಏನಪ್ಪ ಅಂತಂದ್ರೆ ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ಏನಪ್ಪ ಅಂದ್ರೆ ಕಣ್ಣೀರು ಹಾಕ್ತಾ ಬರ್ತಾಳೆ ದೀಪಾ ಕರ್ಮಕರ್. ಯಾಕಪ್ಪ ಅಂತಂದರೆ ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಟ ಯಾವುದಪ್ಪ? ಜಿಮ್ನಾಸ್ಟಿಕ್ ಅಂತ. ಯಾವ್ದ್ರೆ ಜಿಮ್ನಾಸ್ಟಿಕ್ ನೀವು ಯಾವಾಗಾರ ಮಾಡ. ಓಕೆ ರೀ, ಇಲ್ಲಿ ಏನಪ್ಪ ಅಂದ್ರೆ ಈಗ ಯಾರ್ದು ಹೇಳ್ತೀನಿ? ಜಿಮ್ನಾಸ್ಟಿಕ್ ಏನಪ್ಪ ಅಂತಂದ್ರೆ ಸೊ ಇಲ್ಲಿ ಜಿಮ್ನಾಸ್ಟಿಕ್ಕಿಗೆ ಸ್ಪೋರ್ಟ್ಸಲ್ಲಿ ಇರ್ತಾಳೆ. ಇಲ್ಲಿ ಏನಪ್ಪ ಅಂತಂದ್ರೆ 4ನೇ ಸ್ಥಾನ ಮೋಸ್ಟ್ ಇಂಪಾರ್ಟೆಂಟು. ಇಲ್ಲಿ ಜಿಮ್ನಾಸ್ಟಿಕ್ ಏನಪ್ಪ ಅಂದ್ರೆ 2016 ರಿಯೋ ಒಲಿಂಪಿಕಲ್ಲಿ ಎಷ್ಟನೇ ಪ್ಲೇಸ್ ಬರ್ತಾಳ? 4th ಪ್ಲೇಸ್. ಅರ್ಥಾತ? ಎಸ್. ನೋಡ್ರಿ, ಇಷ್ಟೊತ್ತನ ಖಾಲಿ ಕುಂತ್ರ ನಿದ್ದೆ ಬರೋಂಗಿಲ್ಲ. ಈಗ ಈ ವಿಡಿಯೋ ಮಾಡತ್ತೀನಿ, ಭಯಂಕರ ಈಗ ನಿದ್ದೆ ಬರತೈತಿ. ಹಿಂಗಲ್ಲ ಅದ ಮನುಷ್ಯನ ಮನಸ್ಥಿತಿ. ಹಂಗ ಖಾಲಿಯಾದಾಗ ನಿದ್ದೆ ಬಾಪ ಅಂದ್ರೆ ಬರೋಂಗಿಲ್ಲ. ಏನೋ ಚಲೋತ್ನಾಗ ಓದತ್ನಾಗ ಏನಪ್ಪ ಅಂದ್ರೆ ಹಂಗೆ ನಿದ್ದೆ ಬರ್ತದೆ. ಇರಲಿ, ಯಾವಾಗಲೂ ಒಳ್ಳೇದು ಮಾಡತ್ನ ಹಿಂಗೆ ಏನಾರ ಆಗ್ತಿರ್ತಾವ. ಹಿಂಗೆ ಆಗಕತ್ತೈತೆ ಅಂತೇಳಿ ಹೋಗಿ ಬಿಟ್ಟು ಹೋಗಿ ಮಕ್ಕೋಬಾರ್ದು. ಅರ್ಥಾತ? ಯಾರಿ ಈಗ ಬರ್ರಿ. ಸೊ ಅಭಿನವ್ ಬಿಂದ್ರಾ ಅಂತ. ಅಭಿನವ್ ಬಿಂದ್ರಾ ಏನಪ್ಪ ಅಂತಂದ್ರೆ ಇವ್ರದ್ದು ಜವಲಿನ್ ಥ್ರೋ ಅಂತ. ಅಭಿನವ್ ಬಿಂದ್ರಾ ಸೊ 2020 ಅಭಿನವ್ ಬಿಂದ್ರಾ ಏನು ಮಾಡ್ತಾನಪ್ಪ ಅಂತಂದ್ರೆ ಸೊ ಟೋಕಿಯೋ ಯಾವ ಒಲಿಂಪಿಕ? ಸೊ ಇಲ್ಲಿ ಟೋಕಿಯೋ ಈ ಒಲಿಂಪಿಕ್ ನಡೀತದ. ಈ ಟೋಕಿಯೋ ಇವ್ರ ಒಲಿಂಪಿಕಲ್ಲಿ ಏನು ಮಾಡ್ತಾನೆ ರೀ ಸರ? ಇಲ್ಲಿ ನೋಡಿ ಸ್ನೇಹಿತರೆ, ಟೋಕಿಯೋ ಒಲಿಂಪಿಕಲ್ಲಿ ಇವರು ಬಂಗಾರ ಗೆಲ್ತಾನೆ. ಬಂಗಾರ, ಗೋಲ್ಡ್. ಇನ್ನು ಬನ್ನಿ 2024 ನೋಡ್ತೀವಿ. 2024 ಅಂತ. ಓಕೆ, 2024 ಪ್ಯಾರಿಸ್ ಒಲಿಂಪಿಕ್. ಈ ಪ್ಯಾರಿಸ್ ಈ ಒಲಿಂಪಿಕಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ ಬಂದು ಬೆಳ್ಳಿ ಪಡೆದು ಬಿಡ್ತಾನೆ ಪಾಪ. ಬಂಗಾರ ಬಂದು ಇನ್ನೂ ಭಾಳ ಖುಷಿ ಆಗ್ತಿತ್ತು. ಇರಲಿ. ಇನ್ನು
ಚಂದ್ ಅಂತ ಬರ್ತಾನೆ ಶೂಟಿಂಗು. ರಾಜೇಂದ್ರ ಸಿಂಗ್ ತೋರ್ ಅಂತ ನೋಡ್ತೀವಿ ಶೂಟಿಂಗು. ಮರಿಯಪ್ಪ ತುಂಗಬೇಲು ಪ್ಯಾರಾ ಅಥ್ಲೆಟಿಕ್ ಅಂತ. ಹಾಗಾದ್ರೆ ಪ್ಯಾರಾ ಅಥ್ಲೆಟಿಕಲ್ಲಿ ಇವ್ರದ್ದು ಯಾವ ಸ್ಪೋರ್ಟ್ಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಮಿಥಾಲಿ ರಾಜ್ ಕ್ರಿಕೆಟು. ಹರ್ಮನ್ಪ್ರೀತ್ ಕೌರ್ ಇಂಡಿಯನ್ ಕ್ಯಾಪ್ಟನ್ ಕ್ರಿಕೆಟು. ಕರ್ಣ ಮಲ್ಲೇಶ್ವರಿ ಅಂತ ವೇಟ್ ಲಿಫ್ಟಿಂಗ್ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ನೋಡಿ ಸ್ನೇಹಿತರೆ, ಕರ್ಣ ಮಲ್ಲೇಶ್ವರಿ ಏನಪ್ಪ ಅಂದರೆ 2000ದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. 2000ದಲ್ಲಿ ಈಕೇನಪ್ಪ ಅಂದ್ರೆ ಈ ಪದಕ ಪಡೆದ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಇಲ್ಲಿ ಒಲಿಂಪಿಕಲ್ಲಿ. ಅರ್ಥ ಆಯ್ತಾ? ಇಲ್ಲಿ 2000ದಲ್ಲಿ ಎಲ್ಲಿಪ್ಪ ಅಂದ್ರೆ ಆಸ್ಟ್ರೇಲಿಯಾ ಸಿಡ್ನಿ ದೇಶದೊಳಗೆ ಒಲಿಂಪಿಕ್ ಆಗುತ್ತಾ. ಇಲ್ಲಿ ಏನಪ್ಪ ಅಂದ್ರೆ ಕಂಚು ಪಡಿತಾರ. ಸೊ ಈ ಮುಖಾಂಕ ಏನಪ್ಪ ಅಂದ್ರೆ ಫಸ್ಟ್ ಮಹಿಳೆ ಒಲಿಂಪಿಕ್ ಇತಿಹಾಸದಲ್ಲಿ ಕಂಚನ್ನು ಪಡೆದಕ್ಕಂಥ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಯಾರಂದ್ರೆ ಆಂಧ್ರ ಪ್ರದೇಶದ ಕರ್ಣ ಮಲ್ಲೇಶ್ವರಿ, ಗೊತ್ತಿರಬೇಕು ನೋಡಿ. ಭಾವನಾ ಪಟೇಲ್ ಅಂತ ಟೇಬಲ್ ಟೆನ್ನಿಸ್ಸು. ಮೀರಾಬಾಯಿ ಚಾನು ವೇಟ್ ಲಿಫ್ಟಿಂಗು. ಮೀರಾಬಾಯಿ ಚಾನು ವೇಟ್ ಲಿಫ್ಟಿಂಗ್ ಓಕೆ. ಬೈಚಿಂಗ್ ಬುಟಿಯಾ ಫುಟ್ಬಾಲು. ಸಜನ್ ಪ್ರಕಾಶ್ ಸ್ವಿಮ್ಮಿಂಗು. ದೀಪಾ ಮಲ್ಲಿಕ್ ಪ್ಯಾರಾ ಒಲಿಂಪಿಕ್. ನೀರಜ್ ಚೋಪ್ರಾ ಜಾವ್ಲಿನ್ ಥ್ರೋ. ಚೆಸ್ ವಿಶ್ವನಾಥ್ ಆನಂದ್ ಚೆಸ್. ಅವನಿ ಲೇಕರ್ ಶೂಟಿಂಗ್. ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್. ಅವನಿ ಲೇಕರ್ ಏನು ಇಂಪಾರ್ಟೆಂಟ್ ಸರ? ಇಲ್ಲಿ ನೋಡಿ ಸ್ನೇಹಿತರೆ, ಅವನಿ ಲೇಕರ್ ಏನು ಇಂಪಾರ್ಟೆಂಟ್ ಅಂತ ನಾವು ನೋಡಿದಾಗ ಒಂದೇ ಒಲಿಂಪಿಕಲ್ಲಿ ಓಕೆ. ಸೊ ಮೋಸ್ಟ್ ಇಂಪಾರ್ಟೆಂಟು ಒಂದೇ ಒಲಿಂಪಿಕ್ನಲ್ಲಿ ಸೊ ಏನು ಮಾಡ್ತಾಳಪ್ಪ ಅಂತಂದ್ರೆ ಸೊ 2 ಪದಕ ಪಡೆದ ಏಕೈಕ ಭಾರತೀಯ ಓಕೆ. ಒಂದೇ ಒಲಿಂಪಿಕಲ್ಲಿ ಸೊ ಇಲ್ಲಿ ಒಂದೇ ಒಲಿಂಪಿಕಲ್ಲಿ 2 ಮೆಡಲ್. ಅವನಿ ಲೇಕರ್ ಅಂತ ಅದು ನಿಮ್ಗೆ ಗೊತ್ತಿರಬೇಕು. ಸೊ ಒಂದೇ ಒಲಿಂಪಿಕಲ್ಲಿ ಅಂದರೆ 2 ಯಾವ ಪದಕ? ಬಂಗಾರ ಪದಕ ಪಡೆದಿಲ್ಲ. ಒಂದೇ ಒಲಿಂಪಿಕಲ್ಲಿ 2 ಮೆಡಲ್. ಸಾರಿ, ಈಕೆ ಪಡೆದದ್ದು ಬಂಗಾರ ಅಲ್ಲ, ಕಂಚಿನ ಪದಕ. ಯಾಕಂತ ಕೇಳಿ ಈಕೆ ಸಿಂಗಲ್ಸಲ್ಲಿ ಏನಪ್ಪ ಅಂದ್ರೆ ಒಂದು ಕಂಚಿನ ಪದಕ ಪಡಿತಾಳೆ. ಸೊ ಮತ್ತೊಂದು ಏನಪ್ಪ ಅಂತಂದರೆ ಡಬಲ್ದಲ್ಲಿ ಕೂಡ ಕಂಚಿನ ಪಡಿತಾಳೆ. ಅದು ಯಾರ ಜೊತೆ ಪಡಿತಾಳೆ ಏನಂತೇಳಿ ಆಮೇಲೆ ಸಂಪೂರ್ಣ ಡಿಸ್ಕಷನ್ ಮಾಡೋಣ. ಇನ್ನು ಬನ್ನಿ, ಸುಮತ್ ಅಚಿಲಿ ಅಂತ ಇವನು ಪ್ಯಾರಾ ಜಾವ್ಲಿನ್ ಥ್ರೋ. ಮನೀಶ್ ನರ್ವಾಲು ಪ್ಯಾರಾ ಶೂಟಿಂಗ್. ಪ್ರಮೋದ್ ಭಗತ್ ಅಂತ ಪ್ಯಾರಾ ಬ್ಯಾಡ್ಮಿಂಟನ್. ಹರೀಶ್ ನಗೀರ್ ಪ್ಯಾರಾ ಬ್ಯಾಡ್ಮಿಂಟನ್. ಶಿಂಗರಾಜ್ ಅದಾನ ಪ್ಯಾರಾ ಶೂಟಿಂಗ್. ಪುರುಷೋತ್ತಮ ಅಥ್ಲೆಟಿಕ್. ಅದಿತಿ ಅಶೋಕ್ ಗಾಲ್ಫ್. ಕರುಣಾ ಚಾರ್ಹಾಕ್ ಕಾರ್ ರೇಸಿಂಗ್. ಫುಟ್ಬಾಲ್ ಸುನಿಲ್ ಶೆಟ್ಟಿ. ರೋಜರ್ ಫೆಡರರ್ ಏನಪ್ಪ ಅಂತಂದ್ರೆ ಇವ್ರು ಯಾವ ದೇಶಕ್ಕೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಪ್ಪ. ರೋನ್ ಬೋಪಣ್ಣ ಟೆನ್ನಿಸ್. ಲಿಯಾಂಡರ್ ಪೇಸ್ ಟೆನ್ನಿಸ್. ಏನು ಸರ್ ಲಿಯಾಂಡರ್ ಪೇಸು ಮೋಸ್ಟ್ ಇಂಪಾರ್ಟೆಂಟ್. 1994ರಲ್ಲಿ 1940 ಅಲ್ಲೇ ಲಿಯಾಂಡರ್ ಪೇಸ್ 1944 1984ರಲ್ಲಿ ಏನಪ್ಪ ಅಂತಂದ್ರೆ 84 ಈಗ ಇಲ್ಲಿ ನಡೆದೇ ಇಲ್ಲ. 1984ರಲ್ಲಿ ಎಲ್ಲ ಸ್ನೇಹಿತರೆ 1996ರಲ್ಲಿ ಅದು 1996ರಲ್ಲಿ ಏನಪ್ಪ ಅಂತಂದ್ರೆ ಸೊ ಲಿಯಾಂಡರ್ ಪೇಸ್ ಟೆನ್ನಿಸಲ್ಲಿ ಪಾರ್ಟಿಸಿಪೇಟ್ ಓಕೆ. ಪಾರ್ಟಿಸಿಪೇಟ್ ಅಷ್ಟೇ ಅಲ್ಲ, ಇಲ್ಲಿ ಏನಪ್ಪ ಅಂತಂದ್ರೆ ಒಂದು ಪದಕ ಪಡಿತಾನೆ. ಯಾವ ಪದಕ ಅಂದ್ರೆ ಕಂಚಿನ ಪದಕ ಓಕೆ. ಇರಲಿ. ಇನ್ನು ಬನ್ನಿ ಸ್ನೇಹಿತರೆ, ಮಹೇಶ್ ಭೂಪತಿ ಅಂತ ಬರ್ತಾನೆ, ಇವರು ಟೆನ್ನಿಸು. ನೋವಾಕ್ ಜೋಕೋವಿಕ್ ಮೋಸ್ಟ್ ಇಂಪಾರ್ಟೆಂಟು ಟೆನ್ನಿಸು. ಪ್ರಕಾಶ್ ಬ್ಯಾಡ್ಮಿಂಟನ್ ಟೆನ್ನಿಸು. ಶೆರ್ನಾ ವಿಲಿಯಮ್ಸ್ ಟೆನ್ನಿಸು. ಬ್ಯಾಡ್ಮಿಂಟನ್ ಪುಲಿಯಲಾಲ ಗೋಪಿಚಂದ್ ಬ್ಯಾಡ್ಮಿಂಟನ್. ಕುಸ್ತಿ ಗೀತಾ ಪವಾಡ್. ಓಕೆ ನೋಡಿ, ಗೀತಾ ಪೊಗಟ್ ಅಂತ ಬಂತ ತಿಳ್ಕೊಂಬಿಡ್ರಿ ಕುಸ್ತಿ ಅಂತ. ಯೋಗೇಶ್ವರ್ ದತ್ ಕುಸ್ತಿ. ಸುನಿಲ್ ಕುಮಾರ್ ಕುಸ್ತಿ. ದೀಪಿಕಾ ಪುನಿಯಾ ಕುಸ್ತಿ. ನವಜೋತ್ ಕೌರ್ ಕುಸ್ತಿ. ಇನ್ನು ಶಿವತಾಪ್ ಶುಕ್ಲಾ ಬರ್ತಾನೆ ಬಾಕ್ಸಿಂಗ್ ಅಂತ. ಪೂನಮ್ ಯಾದವ್ ಕ್ರಿಕೆಟ್ ಅಂತ. ರಾಹುಲ್ ಚೌಧರಿ ಕಬಡ್ಡಿ ಅಂತ. ಅಜಯ್ ಠಾಕೂರ್ ಕಬಡ್ಡಿ ಅಂತ. ಇರಲಿ ಬನ್ನಿ, ಅಜಯ್ ಠಾಕೂರ್ ಕಬಡ್ಡಿ ಆತ. ಇನ್ನು ಪ್ರದೀಪ್ ನರ್ವಾಲ್ ಕಬಡ್ಡಿ. ಜಶ್ವರ್ ಸಿಂಗ್ ಕಬಡ್ಡಿ. ಅನೂಪ್ ಕುಮಾರ್ ಕಬಡ್ಡಿ. ಅವ್ರ ಹೆಸರ ಮೇಲೆ ಯಾವುದು ನೋಡ್ರಿ, ಪವನ್ ಶರಾವತ್ ಕಬಡ್ಡಿ. ದೇವೇಂದ್ರ ಜಾವ್ಲಿನ್ ಥ್ರೋ. ಪಿಲಿಯರ್ಸು ಗೀತಾ ಶೇತಿ ಅಂತ. ಗೀತಾ ಶೇತಿ ಅರ್ಥ ಆಯ್ತಾ? ಇನ್ನು
ಓಕೆ ಇರಲಿ. ಗೀತಾ ಶೆಟ್ಟಿ ಏನಪ್ಪ ಅಂದ್ರೆ ಬಿಲಿಯರ್ಸ್ ಅಂತ. ಎಸ್ಸಿನ ಬನ್ನಿ ಸ್ನೇಹಿತರೆ, ಟಾಪಿಕ್ ಮುಗಿದು ಈಗ 3ನೇ ಟಾಪಿಕ್ ಯಾವುದು ಗೊತ್ತಾ? ಆಟಗಾರರ ಮತ್ತು ಅವರ ಅಡ್ಡ ಹೆಸರುಗಳು. ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಇಲ್ಲಿ ಯಾವ ಆಟಗಾರ ಯಾವ ಆಟಕ್ಕೆ ಸಂಬಂಧಪಟ್ಟಂತೆ ಒಂದು ಚೂರು ಇಲ್ಲಿ ನಾವು ಏನು ಮಾಡೋಣಪ್ಪ ಅಂತಂದರೆ ಇಲ್ಲಿ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಓಕೆ, ನೋಡಿ ನಿಮಗಾದ್ರೆ ಇದು ಇಷ್ಟ ಇರೋದು, ಏನಾದ್ರೂ ಮಾಡುವಾಗ ನಿದ್ದೆ ಬರಕತ್ತಿ ಅಂದ್ರೆ ಹೋಗಿ ಮಕ್ಕೊಂಬಿಡೋದಲ್ಲ. ಎಟ್ಟಾಗ್ತಾ ಅಷ್ಟು ಅದನ್ನು ನಿದ್ದೆ ಕಂಟ್ರೋಲ್ ಮಾಡಿ ದಾರಿ ಬರಕ ಪ್ರಯತ್ನ ಮಾಡೋದು. ಓಕೆ, ಹಾಗಾದರೆ ಸೊ ಇವಾಗ ಬನ್ನಿ. ಹಿಂದಿಂದೆಲ್ಲ ಕರೆಕ್ಟ್ ಹೇಳಿದ್ದೀನಿ. ಎಸ್, ಈಗ ಬನ್ನಿ. ಸೊ ಏನಂತಂದರೆ ಆಟಗಾರರ ಮತ್ತು ಅವರ ಬಿರುದುಗಳು ಏನಂತೇಳಿ ಈಗ ನಾವು ನೋಡ್ಕೊಂಡು ಬರೋಣ ಸ್ನೇಹಿತರೆ. ಪ್ಲೇಯರ್ಸ್ ಆ್ಯಂಡ್ ದೇರ್ ನಿಕ್ ನೇಮ್ಸ್ ಅಂತ. ಓಕೆ, ಆಟಗಾರರ ಮತ್ತು ಅವರ ನಿಕ್ ನೇಮ್ಸ್ ಅಂತ ನೋಡೋಣ. ಒಂದು ಮೋಸ್ಟ್ ಇಂಪಾರ್ಟೆಂಟು ಹಾಕಿ ವಿಜಾರ್ಡ್ ಅಂತ. ಹಾಕಿ ವಿಜಾರ್ಡ್ ಇವು ಇಂಗ್ಲೀಷ್ನಾಗಿಲ್ಲ. ನೀವು ಏನು ಮಾಡಿರಿಪ್ಪ ಅಂತಂದ್ರೆ ನಾನು ಇಂಗ್ಲೀಷ್ನಾಗ ಹೇಳ್ತೀನಿಲ್ಲ, ಅದನ್ನ ನೀವು ಕೇಳ್ಕೊಂಡು ಇಂಗ್ಲೀಷಲ್ಲಿ ಬರ್ಕೊಂಡು ಬಿಡ್ರಿ. ಓಕೆ, ಹಾಕಿ ವಿಜಾರ್ಡ್ ಅಂತ. ಓಕೆ, ಹಾಕಿ ವಿಜಾರ್ಡ್ ಅಂತ ಕರಿತೀವಿ. ಸೊ ಹಾಕಿ ವಿಜಾರ್ಡ್ ಅಂತ ಯಾರು ಕರಿತೀವಪ್ಪ ಅಂದ್ರೆ ಧ್ಯಾನ್ ಚಂದ್ ಅಂತ. ಮೇಜರ್ ಧ್ಯಾನ್ ಚಂದ್ ನಾವು ಹಾಕಿ ವಿಜಾರ್ಡ್ ಅಂತ ಕರಿತೀವಿ. ಹಾಕಿ ವಿಜಾರ್ಡ್ ಅಂದ್ರೆ ಇವರೇ, ಹಾಕಿ ಮಾಂತ್ರಿಕ ಅಂದ್ರೆ ಇವರೇ. ಇವರು ಹಾಕಿ ಆಟಕ್ಕೆ ಏನಪ್ಪ ಅಂದ್ರೆ ಸಂಬಂಧಪಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ಇವರು ಆಗುತ್ತೆ ಹೇಳಿದೆ 1936 ಕ್ಯಾಪ್ಟನ್ ಇದ್ದಾಗ ಭಾರತ ತಂಡ ಏನು ಗೆಲ್ತು? ಬಂಗಾರ ಗೆಲ್ತು. ಇವರ ಜನ್ಮದಿನ ಆಗಸ್ಟ್ 29. ಓಕೆ, ಭಾರತದಲ್ಲಿ ನಾವು ಏನಂತ ಆಚರಣೆ ಮಾಡ್ತೀವಿ? ಸೊ ಕ್ರೀಡಾ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಸ್ಪೋರ್ಟ್ಸ್ ಡೇ ಮೋಸ್ಟ್ ಇಂಪಾರ್ಟೆಂಟು, ಗೊತ್ತಿರಬೇಕು. ಇನ್ನು ಬನ್ನಿ ಸ್ನೇಹಿತರೆ, ಇವರ ಹೆಸರು ಮೇಲೆ ಏನಪ್ಪ ಅಂತಂದ್ರೆ ಈಗ ನಾವು ಈ ಒಂದು ಪ್ರಶಸ್ತಿ ಏನಪ್ಪ ಅಂತಂದ್ರೆ ಇದೆ. ಸೊ ಯಾವುದಪ್ಪ ಅಂದ್ರೆ ಮೇಜರ್ ಧ್ಯಾನ್ ಚಂದ ಖೇಲ್ ರತ್ನ ಅಂತ. ಮೋಸ್ಟ್ ಇಂಪಾರ್ಟೆಂಟ್ ಮೇಜರ್ ಧ್ಯಾನ್ ಚಂದ ಖೇಲ್ ರತ್ನ. ಓಕೆ, ಮೇಜರ್ ಧ್ಯಾನ್ ಚಂದ ಖೇಲ್ ರತ್ನ ಅಂತೇಳಿ ಕರಿತೀವಿ. ಇದು ಕ್ರೀಡಾ ಕ್ಷೇತ್ರ ಕೊಡುವ ಅತ್ಯುನ್ನತ ಪ್ರಶಸ್ತಿ. 1991-92 ಸ್ಟಾರ್ಟ್ ಆಯಿತು. ಇದಕ್ಕೆ ಮೊತ್ತ 25 ಲಕ್ಷ ರೂಪಾಯಿ ಏನಪ್ಪ ಅಂದ್ರೆ ಅಮೌಂಟನ್ನು ಕೊಡ್ತಾರೆ. ಇತ್ತೀಚೆಗೆ ಪಡೆದವರು ಯಾರಪ್ಪ ಅಂದ್ರೆ 2025 ಮೋಹನ್ ಲಾಲ್ ಅಂತ. ಯಾವಲ್ಲ? ಸೊ ಮೋಹನ್ ಲಾಲ್ ಅಂತ ಬರ್ತಾನೆ. ಸೊ ಅದು ನಿಮ್ಗೆ ಏನಿರಬೇಕು? ಗೊತ್ತಿರಬೇಕು. ಯಾವ ಲಾಲ್? ಸೊ ಮಲಯಾಳಿ ಎಂಬ ನಟ ಮೋಹನ್ ಲಾಲ್ ಅಂತ ಇರಲಿ. ಇನ್ನು ಬನ್ನಿ ಫ್ಲೈಯಿಂಗ್ ಶಿಕ್ ಅಂತ. ಫ್ಲೈಯಿಂಗ್ ಶಿಕ್ ಅಂತಂದ್ರೆ ಆರೋ ಮೀನ್ ಅಂತ ಕರಿತೀವಿ. ಫಲೇಶ್ವರ ಆರವ ಶಿಕ್ ಮೀನಲ್ಲ, ಆರವ ಶಿಕ್ ಅಂತ. ಮಿಲ್ಕಾ ಸಿಂಗ್ ಅಂತ. ಮೂಲತಃ ಇವರು ಪಂಜಾಬ್ ರಾಜ್ಯಕ್ಕೆ ಸಂಬಂಧಪಟ್ಟವರು. ಮಿಲ್ಕಾ ಸಿಂಗ್ ಅಂತಂದರೆ ಇಲ್ಲಿ ನೋಡಿ ಏನಪ್ಪ ಇವರ ಸಾಧನೆ. ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ ಭಾಳ ಸಲ ಕ್ವಶನ್ ಆಗಿದೆ. 1958 1958. ಸೊ 1958 CWG ಗೇಮ್ ಅಂತ ಬರ್ತಾವೆ, ಕಾಮನ್ವೆಲ್ತ್ ಗೇಮ್ಸಲ್ಲಿ. ಈ ಕಾಮನ್ವೆಲ್ತ್ ಗೇಮ್ಸಲ್ಲಿ ಏನಪ್ಪ ಅಂದ್ರೆ ಬಂಗಾರ ಗೆದ್ದ ಮೊದಲ ಭಾರತೀಯ ಯಾರು ಅಂದ್ರೆ ಇವರ ನೋಡ್ರಿ, ಗೋಲ್ಡ್. ಕಾಮನ್ವೆಲ್ತ್ ಗೇಮ್ಸಲ್ಲಿ ಈ ಬಂಗಾರ ಗೆದ್ದ ಈ ಮೊಟ್ಟ ಮೊದಲ ಭಾರತೀಯ ಯಾರು? ಮಿಲ್ಕಾ ಸಿಂಗ್. ಅದಕ್ಕೆ ಇವ್ರಿಗೆ ನಾವೇನಂದು ಭಾಳ ವೇಗವಾಗಿ ಓಡ್ತಾನೆ. ಓಕೆ, ಇವ್ರದ್ದು ಓಟ 400 ಮೀಟರ್ ಅಂತ. 400 ಮೀಟರ್ ಅಥ್ಲೆಟಿಕ್ ರನ್ನಿಂಗ್ ಇರಲಿ. ಇನ್ನು ಬನ್ನಿ ಮೋಸ್ಟ್ ಇಂಪಾರ್ಟೆಂಟ್ ಆರುವ ಮೀನ್ ಅಂತ ಮೈಕಲ್ ಫಿಲಿಪ್ಸ್ ಅಂತ. ಅದು ಮಿಚ್ಚಲ್ ಆಗೈತಿ. ಸೊ ಇದು
ಏನಾಗಬೇಕಪ್ಪ ಅಂದ್ರೆ ಮೈಕಲ್ ಪ್ಲಿಪ್ಸ್ ಆಗ್ಬೇಕು, ಮೈಕಲ್ ಪ್ಲಿಪ್ಸ್ ಇರಲಿ. ಇವರು ಏನಪ್ಪ ಅಂತಂದ್ರೆ ಫ್ಲೈಯಿಂಗ್ ಫಿಶ್ ಅಂತ ಕರಿತೀವಿ. ಯಾಕೆ ರೀ ಸರ? ಫ್ಲೈಯಿಂಗ್ ಶಿಕ್ ಅಂತಂದ್ರೆ ಮಿಲ್ಕಾ ಸಿಂಗ್, ಫ್ಲೈಯಿಂಗ್ ಫಿಶ್ ಅಂದ್ರೆ ಮೈಕಲ್ ಪ್ಲಿಪ್ಸ್. ಇವರು ಅಮೇರಿಕಾ ದೇಶದವರು. ಒಲಿಂಪಿಕಲ್ಲಿ 28 ಮೆಡಲ್ ಪಡೆದಾನೆ. ಅತ್ಯುಚ್ಚ ಮೆಡಲ್ ಪಡೆದ ವ್ಯಕ್ತಿ ಅಂದರೆ ಜಗತ್ತಲ್ಲಿ ಇವನೇ ಮೈಕಲ್ ಪ್ಲಿಪ್ಸ್. ಇನ್ನು ಬನ್ನಿ ಸ್ನೇಹಿತರೆ, ಬಹಳ ಇಂಪಾರ್ಟೆಂಟು ಪಯೋಳಿ ಎಕ್ಸ್ಪ್ರೆಸ್ಸು, ಗೋಲ್ಡನ್ ಗರ್ಲು, ಉಡಾನ್ ಪ್ಯಾರಿಸ್ ಅಂತ ಯಾರಿಗೆ ಕರಿತೀವಪ್ಪ ಅಂದರೆ PT ಉಷಾ ಅಂತ. ಯಾರು PT ಉಷಾ ಅಂದರೆ ಪಿಲ್ಲಾವುಲ್ಲಾ ಕಂಡಿ ತೆಕ್ಕೆ ಪೆರಂಬಿ ಉಷಾ ಅಂತ ಕರಿತೀವಿ. ಕೇರಳದವರು. ಇವರು ಅಥ್ಲೆಟಿಕ್ ಆಟಗಾರ್ತಿ. ಇಲ್ಲಿ ನೋಡಿ, ಇವರು ಪ್ರಸ್ತುತ ಏನದರಪ್ಪ ಅಂತಂದ್ರೆ ಇವರು ಒಂದು ಸಂಸ್ಥೆ ಕಂಡು ಬರ್ತಾ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅಂತ, ಇದಕ್ಕೆ ಅಧ್ಯಕ್ಷರಿದ್ದಾರೆ. ಅರ್ಥಾತ್ ಈ ಪ್ರಸ್ತುತ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷ ಯಾರಪ್ಪ ಅಂದ್ರೆ ಇವರೇ PT ಉಷಾ. ಇನ್ನೇ ಬನ್ನಿ, ಸೂಪರ್ ಮಾಮ್ ಅಂದ್ರೆ ಮೇರಿ ಕೋಮ್ ಅಂತ ಆಲ್ರೆಡಿ ಹೇಳಿ ಬಿಟ್ಟಿನಿ. ಇವರು ಕೃತಿ ಅನ್ಬ್ರೇಕೇಬಲ್. 2012ರಲ್ಲಿ ಲಂಡನ್ ಒಲಿಂಪಿಕಲ್ಲಿ ಇವರು ಕಂಚಿನ ಪಡಿದ್ದಾರೆ. ಇನ್ನು ಲೈಟಿಂಗ್ ಕಿಡ್ ಅಂತ, ಲೈಟಿಂಗ್ ಕಿಡ್ ಚೆಸ್ ಮಾಸ್ಟರ್ ವಿಶ್ವನಾಥನ್. ಈಗ ತಾಗಿ ಹಿಡಿದೀನಿ. ಇವ್ರ ಪುಸ್ತಕ ಆಲ್ರೆಡಿ ನೋಡ್ಕೊಂಡು ಬಂದಿದ್ದೀವಿ. ಸೊ ಇವ್ರ ಪುಸ್ತಕ ಗೋಲ್ ಆಗಿದೆ. ಓಕೆ, ಇವರು ವಿಶ್ವನಾಥ ಆನಂದರವರು ಭಾರತದ ಮೊಟ್ಟ ಮೊದಲ ಚೆಸ್ ಮಾಸ್ಟರ್ ಅಂತ ಗೊತ್ತಿರಬೇಕು. ಇನ್ನು ಬರೀ ಇಂಡಿಯನ್ ಎಕ್ಸ್ಪ್ರೆಸ್ ಅಂತ ಕರಿತೀವಿ. ಓಕೆ, ಇಂಡಿಯನ್ ಎಕ್ಸ್ಪ್ರೆಸ್ ಅಂತ ಭೂಪತಿ ಲಿಯಾಂಡರ್ ಪೇಸ್. ಈಗ ತಾನು ಹೇಳಿಲ್ಲ, 1996ರಲ್ಲಿ ಈ ಒಲಿಂಪಿಕ್ ಈ ಟೆನ್ನಿಸ್ ಒಳಗಡೆ ಏನು ಗೆದ್ದಾನಪ್ಪ ಅಂತಂದರೆ ಬ್ರೋಂಜ್ ಮೆಡಲ್ ಗೆದ್ದಾನೆ, ಕಂಚನ ಗೆದ್ದು ಬಂದಾನೆ. ಇನ್ನು ಬನ್ನಿ, ಲಿಟಲ್ ಮಾಸ್ಟರ್ ಅಂತ, ಲಿಟಲ್ ಮಾಸ್ಟರ್ ಸುನಿಲ್ ಗವಾಸ್ಕರ್. ಇನ್ನು ಮಾಸ್ಟರ್ ಬ್ಲಾಸ್ಟರ್ ಅಂದ್ರೆ ವಿವಿಯನ್ ರಿಚರ್ಡ್ ಅಂತ, ಇನ್ನು ಜುಂಬೋ ಅಂದರೆ ಅನಿಲ್ ಕುಂಬಳೆ ಅಂತ. ಓಕೆ, ಇನ್ನು ಬನ್ನಿ ಸ್ನೇಹಿತರೆ, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಏನಪ್ಪ ಅಂದ್ರೆ ರಾವಲ್ಪಿಂಡಿ ಎಕ್ಸ್ಪ್ರೆಸ್ ಅಂತ ಶೋಯಬ್ ಅಖ್ತರ್ ಅಂತ. ರಾವಲ್ಪಿಂಡಿ ಎಕ್ಸ್ಪ್ರೆಸ್ ಇದು ಯಾರ ಬಿರುದು ಅಂತಂದ್ರೆ ಶೋಯಬ್ ಅಖ್ತರ್ ಅವರ ಬಿರುದು ಗೊತ್ತಿರಬೇಕು. ಇನ್ನು ಮಾಸ್ಟರ್ ಬ್ಲಾಸ್ಟರ್ ಅಂತ ಗಾಡ್ ಆಫ್ ಕ್ರಿಕೆಟ್ನ ದೇವರು. ಓಕೆ, ಸಚಿನ್ ತೆಂಡೂಲ್ಕರ್. ಈಗ ತಾನು ಹೇಳಿದೆ, ಓಡಿಯೋದಲ್ಲಿ ಅತಿ ಹೆಚ್ಚು ರನ್ ಹೊಡೆದಾನ, 2778 ರನ್ ಅಂತ ಗೊತ್ತಿರಬೇಕು. ಇನ್ನು ಬಂಗಾಳದ ಹುಲಿ, ಬಂಗಾಳ ಟೈಗರ್ ಅಂತ ಕರಿತೀವಿ. ದಾದಾ ಒಂದು ಬಿರುದು. ಮತ್ತು ಬಂಗಾಳದ ರಾಜ ಅಲ್ಲ, ಇದು ಬಂಗಾಳದ ರಾಜ ಅಲ್ಲಪ್ಪ, ರಾಜ ಇದು ಕಲ್ಕತ್ತಾದ ರಾಜ ಆಗಬೇಕು. ಪ್ರಿನ್ಸ್ ಆಫ್ ಕಲ್ಕತ್ತಾ ಇದ್ಯಾವ ರಾಜ? ಕಲ್ಕತ್ತಾದ ರಾಜ ಇವರೇ ಸೌರವ್ ಗಂಗೂಲಿ. ಬಂಗಾಳದ ಹುಲಿ ಅಂದರು ಅವರೇ, ಅರ್ಥತಾ? ಇನ್ನು ಬಂಗಾಳದ ಹುಲಿ ಅಂದರು ಅವರೇ, ದಾದಾ ಅಂದರು ಅವರೇ, ಪ್ರಿನ್ಸ್ ಆಫ್ ಕಲ್ಕತ್ತಾ ಅಂದರು ಅವರೇ, ಸೌರವ್ ಗಂಗೂಲಿ. ಬಾ, ಇನ್ನು ನೋಡಿ, ಭಾರತದ ಗೋಡೆ ವಾಲ್ ಆಫ್ ಇಂಡಿಯಾ ಅಂತ ಜಿಮ್ಮಿ. ಮಿಸ್ಟರ್ ರಿಲೇಬೆಲೆ ಇಬ್ಬರು ರಾಹುಲ್ ದ್ರಾವಿಡ್. ಟೆಸ್ಟಲ್ಲಿ ಔಟ್ ಆಗೋದು ಹಂಗ ನಿಂತುಕೊಂಡಿದ್ದ, ಅದಕ್ಕೆ ನಾವು ಏನಂತ ಕರಿತೀವಿ? ಭಾರತದ ಗೋಡೆ ವಾಲ್ ಆಫ್ ಇಂಡಿಯಾ ಅಂತ ಕರಿತೀವಿ. ಈಗ ಬನ್ನಿ, ಫಾಕೆಟ್ ಡೈನಮೋ ಅಂತ. ಓಕೆ, ಫಾಕೆಟ್ ಡೈನಮೋ ಅಂತೇಳಿ ನಾವು ನೋಡ್ತೀವಿ. ಈ ಡೈನಮೋ ಇದು ಯಾರ ಬಿರುದಪ್ಪ ಅಂದ್ರೆ KD ಜಾಧವ್ ಅವರ ಬಿರುದು. ಪಾಕೆಟ್ ಡೈನಮೋ ಅಂತ ಗೊತ್ತಿರಬೇಕು. ಯಾರು ಸರ್ KD ಜಾಧವ್? ಮೋಸ್ಟ್ ಇಂಪಾರ್ಟೆಂಟು. ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಲಿಂಪಿಕಲ್ಲಿ ಪದಕ ಪಡೆದಿದ್ದಾನೆ. KD ಜಾಧವ್ ಯಾರಪ್ಪ? ಮೂಲತಃ ಮಹಾರಾಷ್ಟ್ರದ ವ್ಯಕ್ತಿ. 1952 ಏನು ಮಾಡ್ತಾನಪ್ಪ ಅಂತಂದ್ರೆ ಇವರ ಆಟ ಕುಸ್ತಿಯಲ್ಲಿ ಏನಪ್ಪ ಅಂದ್ರೆ ಸ್ಪರ್ಧೆ ಮಾಡಿ ಪ್ರಪ್ರಥಮ ಬಾರಿಗೆ ಕಂಚು ತಂದು ಕೊಡ್ತಾನ. ಕುಸ್ತಿಯಲ್ಲಿ ಕಂಚು ಗೆದ್ದ ಮೊಟ್ಟ ಮೊದಲ ಭಾರತೀಯ ಯಾರೋ? KD ಜಾಧವ್. ಅರ್ಥತಾ? ಸ್ವತಂತ್ರ ನಂತರ ಮೊಟ್ಟ ಮೊದಲ ಒಲಿಂಪಿಕ್ ಮೆಡಲಿಸ್ಟ್ KD ಜಾಧವ್ ಆಫ್ಟರ್ ಇಂಡಿಪೆಂಡೆಂಟ್ ಇಂಡಿಯಾ. ಇನ್ನು ಬರೀ ರಿಂಗ್ ಎಕ್ಸ್ಪ್ರೆಸ್ ಹಿಮಾದಾಸ್. ಇದು ಈ ರಿಂಗ್ ಆಗಬಾರ್ದು, ಇದು ದಿಂಗ್ ಆಗಬೇಕು. ಮೋಸ್ಟ್ ಇಂಪಾರ್ಟೆಂಟ್ ದಿಂಗ್ ಎಕ್ಸ್ಪ್ರೆಸ್ ಇರಲಿ. ಹಿಮಾದಾಸ್ ಅಂತ ಇವರು ಅಥ್ಲೆಟಿಕ್. ಇವ್ರು ಯಾವ ರಾಜ್ಯಪ್ಪ ಅಂದ್ರೆ ಅಸ್ಸಾಂ ರಾಜ್ಯದವರು, ಗೊತ್ತಿರಬೇಕು. ಇನ್ನು ಬನ್ನಿ, ರನ್ ಮಷೀನ್ ಅಂತ ಕರಿತೀವಿ. ರನ್ ಮಷೀನ್ ಚೀಕು ವಿರಾಟ್ ಕೊಹ್ಲಿ. ಇನ್ನು ಹರಿಯಾಣದ ಚಂಡಮಾರುತ ಅಂದರೆ
ಚಂಡಮಾರುತ ಅಂದ್ರೆ ಹರಿಕೇನ್ ಆಫ್ ಹರಿಯಾಣ ಅಂತ. ಹರಿಕೇನ್ ಅಂದರೆ ಚಂಡಮಾರುತ, ಕಪಿಲ್ ದೇವ. ಆಲ್ರೆಡಿ ಇವ್ರ ಬಗ್ಗೆ ನಾವು ಸಾಕಷ್ಟು ನೋಡ್ಕೊಂಡು ಬಂದೀವಿ. ಇನ್ನು ದ ಸಿಕ್ಕಿಂ ಸ್ನೈಪರ್ ಅಂತ ಬೈಚಿಂಗ್ ಬುಟಿಯಾ. ಇನ್ನು ಜೂನ್ ಲೇಡಿ ಕರ್ಣ ಮಲ್ಲೇಶ್ವರಿ ಹೇಳ್ಬಿಟ್ಟಿನಿ. ಭಾರತದಲ್ಲಿ ಮೊದಲ ಬಾರಿಗೆ ಒಲಿಂಪಿಕ್ಕಲ್ಲಿ ಮೊಟ್ಟ ಮೊದಲ ಪದಕ ಪಡೆದ ಮಹಿಳೆ ಕರ್ಣ ಮಲ್ಲೇಶ್ವರಿ 2000 ಎಂದು ಗೊತ್ತಿರಬೇಕು. ಅರ್ಥ ಆಯ್ತಾ? ಎಸ್. ಇನ್ನು ಪ್ಲೀಕರ್ ಸಿಂಗ್ ಅಂತ. ಪ್ಲೀಕರ್ ಸಿಂಗ್ ಈ ಬಿರುದು ಯಾರಿಗಿತ್ತಪ್ಪ ಅಂತಂದರೆ ಸಂದೀಪ್ ಸಿಂಗಿಗಿತ್ತು. ಇನ್ನು ವೀರ್ ಸುಲ್ತಾನ್, ನವಾಬ್ ಆಫ್ ನಾಜಿಗರ್ ವೀರೇಂದ್ರ ಶೇವಾಗ್ ಅಂತ. ಇನ್ನು ಗೋಲ್ಡನ್ ಬಾಯ್ ನೀರಜ್ ಚೋಪ್ರಾ. ಯಾಕೆ ಕರಿತಾರೆ? ಸೊ ಗೋಲ್ಡನ್ ಗರ್ಲ್ ಅಂತಂದ್ರೆ ಈಗ ನೋಡಿದ PT ಉಷಾ, ಗೋಲ್ಡನ್ ಬಾಯ್ ಅಂತಂದರೆ ನೀರಜ್ ಚೋಪ್ರಾ. ಯಾಕಪ್ಪ? ಸೊ ಇಲ್ಲಿ ಏನಾಗುತ್ತಂದ್ರೆ ನೋಡಿ ಸ್ನೇಹಿತರೆ, ನೀರಜ್ ಚೋಪ್ರಾ ಅವರು 2020 ಒಂದು 2020 ಅದು ಒಲಿಂಪಿಕ್, ಬಟ್ ನಡೆದದ್ದು 2021. ಇಲ್ಲಿ 2021 ಆಗಸ್ಟ್ 23 ಏನು ಮಾಡ್ತಾರಪ್ಪ ಅಂತಂದ್ರೆ ಟೋಕಿಯೋ ಒಲಿಂಪಿಕಲ್ಲಿ ಏನಪ್ಪ ಅಂತಂದ್ರೆ ಜಾವ್ಲಿನ್ ಥ್ರೋ ಆಟದಲ್ಲಿ ಗೋಲ್ಡ್ ಗೆಲ್ತಾರೆ. ಈ ಮುಖಾಂತರವಾಗಿ ಒಲಿಂಪಿಕ್ ಇತಿಹಾಸದಲ್ಲಿ ವೈಯಕ್ತಿಕ ಇಂಡಿವಿಜುವಲ್ದಲ್ಲಿ 2ನೇ ಬಂಗಾರ. ಎಷ್ಟನೇ ಬಂಗಾರ ಇದು? 2ನೇ ಬಂಗಾರ. ಹಾಗಾದ್ರೆ ಸರ್ ಮೊದಲ ಬಂಗಾರ ತಂದು ಕೊಟ್ಟವರು ಯಾರು? ಇಂಡಿವಿಜುವಲ್ ಮೆಡಲಿಸ್ಟ್ನಪ್ಪ, ಸೆಕೆಂಡ್ ಗೋಲ್ಡ್ ಮೆಡಲಿಸ್ಟು ಇಬ್ಬರೇ. ಇಲ್ಲಿವರೆಗೆ ಏನಪ್ಪ ಅಂದ್ರೆ ಭಾರತ 100 ಸ್ಪರ್ಧೆ ಮಾಡಕತ್ತಿ 125 ವರ್ಷ ಆಯ್ತು. ಇದರ ಭಾರತ ಇಂಡಿವಿಜುವಲ್ ಬಂದದ್ದು 2 ಮೆಡಲಪ್ಪ ನಮಗೆ ಬಂದದ್ದು. ಒಂದು ಮೆಡಲ್ ಯಾವುದ್ರಿ? 2008 ಒಂದು ಮೆಡಲ್ 2008 ಬರ್ತದೆ. ಅಭಿನವ್ ಬಿಂದ್ರಾ ಅಂತ, ಉತ್ತರಾಖಂಡದ ಒಬ್ಬ ವ್ಯಕ್ತಿ ಅಭಿನವ್ ಬಿಂದ್ರಾ 10 ಮೀಟರ್ ಶೂಟಿಂಗಲ್ಲಿ ಏನಪ್ಪ ಅಂದ್ರೆ ಬಂಗಾರ ಪಡಿತಾನೆ. 1ನೇ ಬಂಗಾರ, 2ನೇ ಬಂಗಾರ ಇದು. ಅದಕ್ಕೆ ಆಗಸ್ಟ್ 23 ಏನಂತ ಆಚರಣೆ ಮಾಡ್ತೀವಪ್ಪ ಅಂತ ಈ ದಿನವನ್ನು ರಾಷ್ಟ್ರೀಯ ಜಾವ್ಲಿನ್ ದಿನ ಅಂತ ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ಜಾವ್ಲಿನ್ ದಿನ. ಇನ್ನೊಂದು ಏನಪ್ಪ ಅಂತಂದರೆ ರಾಷ್ಟ್ರೀಯ ಕೈಮಗ್ಗ ದಿನ, ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅಂತ ಗೊತ್ತಿರಬೇಕು. ಇನ್ನು ಬರೀ 360. ನಾನು ಇದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ, ನನಗಿಂತ ನಿಮ್ಗೆ ಆಸಕ್ತಿ ಜಾಸ್ತಿ. ಅದರಲ್ಲಿ ನನಗೆ ಆಸಕ್ತಿ ಸ್ವಲ್ಪ ಕಡಿಮೆ ಕ್ರಿಕೆಟಲ್ಲಿ. EBD ವಿಲ್ಲರ್ಸ್. ಓಕೆ. ಇನ್ನು ಬಜ್ಜಿ ಟರ್ಬಂಟರ್ ಹರ್ಭಜನ್ ಸಿಂಗ್ ಅಂತ. ಯಾವ ಸಿಂಗ? ಹರ್ಭಜನ್ ಸಿಂಗ್. ಇನ್ನು ಕ್ಯಾಪ್ಟನ್ ಕೂಲ್ MS ಧೋನಿ ಅಂತ. MS ಧೋನಿ. CR7 ಕ್ರಿಸ್ಟಿಯಾನೋ ರೊನಾಲ್ಡ್. ಇಟ್ ಮ್ಯಾನ್ ರೋಹಿತ್ ಶರ್ಮಾ, ಪ್ರಸ್ತುತ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ. ಗಬ್ಬರ್ ಶಿಖರ್ ಧವನ್ ಅಂತ. ಇಷ್ಟು ಏನಪ್ಪ ಅಂತಂದರೆ ಸೊ ಈಗ ನಮಗೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಆಗಿತ್ತು ಸ್ನೇಹಿತರೆ. ಇನ್ನು ಮುಂದೆ ಏನಪ್ಪ ಅಂತಂದರೆ ಸ್ಟೇಡಿಯಮ್ಸ್ ಅಂತ, ಆಟಗಳು ಮತ್ತು ಆಟದ ಮೈದಾನಗಳು. ಓಕೆ. ಇಲ್ಲಿ ನೋಡಿ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಸ್ಟೇಡಿಯಮ್ಸ್ ಅಂತೇಳಿ ಸೊ ಏನು ಮಾಡ್ತೀವಿ ನೋಡ್ಕೊಂಡು ಬರ್ತೀವಿ. ಇಲ್ಲಿ ಏನಪ್ಪ ಅಂತಂದರೆ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ. ಓಕೆ. ಮೋಸ್ಟ್ ಇಂಪಾರ್ಟೆಂಟು ಅಹಮದಾಬಾದಲ್ಲಿ ಕಂಡು ಬರ್ತದೆ. ಇಲ್ಲಿ ಮ್ಯಾಲೆ ಕನ್ನಡ, ಕೆಳಗೆ ಇಂಗ್ಲೀಷ್ ಇದೆ ನೋಡಿ. ಇಡನ್ ಗಾರ್ಡನ್ ಕಲ್ಕತ್ತಾದಲ್ಲಿ ಕಂಡು ಬರ್ತದೆ. ಮತ್ತು ಈ ನರೇಂದ್ರ ಮೋದಿ ಈ ಸ್ಟೇಡಿಯಮ್ಗೆ ಈ ಕುರಿತು ಏನಪ್ಪ ಅಂತಂದರೆ ಒಂದು ಪಾಯಿಂಟು ಗೊತ್ತಿರಬೇಕು. ಅಲೋ ಬ್ರೋ. ಓಕೆ. ನೋಡಿ ಈ ನರೇಂದ್ರ ಮೋದಿ ಸ್ಟೇಡಿಯಂ ಐತಲ್ಲ, ಸೊ ಇದು ಏನಪ್ಪ ಅಂತಂದ್ರೆ ಜಗತ್ತಿನ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಏನಪ್ಪ ಅಂತಂದ್ರೆ ಕ್ರಿಕೆಟ್ ಸ್ಟೇಡಿಯಂ ಅಂತ ನಮಗೆ ಏನಿರಬೇಕು ಗೊತ್ತಿರಬೇಕು. ಹಾಗಾದರೆ ಈ ನರೇಂದ್ರ ಮೋದಿ ಈ ಸ್ಟೇಡಿಯಮಲ್ಲಿ ಏನಪ್ಪ ಅಂದ್ರೆ ಎಷ್ಟು ಜನ ಆಟಗಾರ ಕೆಪಾಸಿಟಿ ಐತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಬನ್ನಿ. ಸೊ ಹಲೋ ಬ್ರೋ. ಬ್ರೋ ಸ್ವಲ್ಪ ಬ್ರೋ ಇಲ್ಲಿ ಸ್ವಲ್ಪ ಯೂಟ್ಯೂಬ್ ಕ್ಲಾಸ್ ಮಾಡತ್ತೀನಿ ಬ್ರೋ, ಮಾಡ್ತೀನಿ. ಅರ್ಜೆಂಟ್ ಐತಿ ಬ್ರೋ. ಓಕೆ. ಇನ್ನು ನೋಡಿ ಸ್ನೇಹಿತರೆ, ಇನ್ನು ವಾಂಖೇಡೆ ಸ್ಟೇಡಿಯಂ ಅಂತ. ಯಾವ ಸ್ಟೇಡಿಯಮ್ಮ? ವಾಂಖೇಡೆ ಸ್ಟೇಡಿಯಂ ಅಂತ ನಾವು ನೋಡ್ತೀವಿ. ಇದು ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಮುಂಬೈದಲ್ಲಿ ಕಂಡು ಬರ್ತದೆ. ಅರುಣ್ ಜೇಟ್ಲಿ ಸ್ಟೇಡಿಯಂ ನವದೆಹಲಿ. ಮೋಸ್ಟ್ ಇಂಪಾರ್ಟೆಂಟು ಅರುಣ್ ಜೇಟ್ಲಿ ಸ್ಟೇಡಿಯಂ ಐತಲ್ಲ, ಇದಕ್ಕೆ ಏನಪ್ಪ ಅಂತಂದ್ರೆ ಮೊದಲು ಒಂದು ಹೆಸರಿತ್ತು ಫಿರೋಜ್ ಶಾ ಸ್ಟೇಡಿಯಂ ಅಂತ. ಓಕೆ. ಫಿರೋಜ್ ಶಾ ಕೋಟ್ಲಾ ಸ್ಟೇಡಿಯಂ ಅಂತೇಳಿ ಇದಕ್ಕೆ ಹೆಸರಿತ್ತು. ಓಕೆ. ಫಿರೋಜ್ ಶಾ ಕೋಟ್ಲಾ ಸ್ಟೇಡಿಯಂ ಅಂತಿತ್ತು. ಇದನ್ನು ಏನಪ್ಪ ಅಂತಂದ್ರೆ ಹೆಸರನ್ನು ಮರುನಾಮಕರಣ ಮಾಡಿ ಸೊ ಈಗ ಯಾರ ಹೆಸರು ಇಟ್ಟರೆ? ಅರುಣ್ ಜೇಟ್ಲಿಯವರ ಹೆಸರನ್ನು ಇಟ್ಟಿದ್ದಾರೆ.
ಹಾಗಾದ್ರೆ ಸರ್ ಯಾರು ಸರ್ ಅರುಣ್ ಜೇಟ್ಲಿ ಯಾರು ಮತ್ತು ಇದಕ್ಕೇನು ಸಂಬಂಧ? ಇಷ್ಟ ಬಹುದಿನಗಳ ಕಾಲ ದೆಹಲಿ ಕ್ರಿಕೆಟ್ ಮಂಡಳಿಗೆ ಅಧ್ಯಕ್ಷನಾಗಿದ್ದ ಅರುಣ್ ಜೇಟ್ಲಿ, ಅದಕ್ಕೇನಪ್ಪ ಅಂದ್ರೆ ಇವ್ರ ಹೆಸರು ಇಟ್ಟಾರ. ಇನ್ನು ಬನ್ನಿ ಸ್ನೇಹಿತರೆ, MA ಚಿದಂಬರಂ ಸ್ಟೇಡಿಯಂ ಅಂತ. MA ಸೊ ಈ ಚಿದಂಬರಂ ಸ್ಟೇಡಿಯಂ ಇದು ಎಲ್ಲಿತ್ತಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್, ಭಾಳ ಸಲ ಕ್ವಶನ್ ಕೇಳೋಣ, ಚೆನ್ನೈದಾಗ. ಅರ್ಥ ಆಯ್ತಾ? ಎಲ್ಲ ಸ್ಟೇಡಿಯಂ ನಿಮ್ಗೆ ಗೊತ್ತಿರಬೇಕು. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ, ಚಿನ್ನಸ್ವಾಮಿ ಕ್ರೀಡಾಂಗಣ ಅಂತ ನಾವು ನೋಡ್ತೀವಿ, ಇದು ನಮ್ಮ ಬೆಂಗಳೂರಲ್ಲಿ ಐತಿ. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ಹೈದರಾಬಾದ್. ಮತ್ತು ಇನ್ನೊಂದು, ಈ ಸ್ಟಾರ್ಟಿಂಗಲ್ಲಿ ಇಡುವಂಥ ಎಲ್ಲ ಮೈದಾನಗಳು ಕ್ರಿಕೆಟ್ ಸ್ಟೇಡಿಯಂಗಳು ಗೊತ್ತಿರಬೇಕು. ಓಕೆ, ಇನ್ನು ಬರೀ BRS ಅಂತ. ಓಕೆ ನೋಡ್ರಿ, ಏನಪ್ಪ ಅಂದ್ರೆ BRS ABV ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಏಕನಾ ಸ್ಟೇಡಿಯಂ ಲಕ್ನೋ. ಕ್ವಶನ್ ಆಗಿದೆ, GD ಕ್ವಶನ್. ಏಕನಾ ಸ್ಟೇಡಿಯಂ ಎಲ್ಲಿ ಕಂಡು ಬರುತ್ತಂತ? ಲಕ್ನೋ, ಉತ್ತರ ಪ್ರದೇಶ ಅಂತ ಗೊತ್ತಿರಬೇಕು. ಇನ್ನು ಪಂಜಾಬ್ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ IS ಬಿಂದ್ರಾ ಸ್ಟೇಡಿಯಂ ಅಂತ, ಇದು ಮೊಹಾಲಿಯಲ್ಲಿ ಕಂಡು ಬರ್ತಾ. ಸೊ ಇದು ಯಾವ ರಾಜ್ಯಪ್ಪ ಅಂತಂದ್ರೆ ಅಲ್ಲೇ ಕ್ವಶನ್ದಾಗೈತಿ, ಪಂಜಾಬ್ ಅಂತ. ಇನ್ನು ಬನ್ನಿ, ಸವೈ ಮಾನ್ಸಿಂಗ್ ಸ್ಟೇಡಿಯಂ ಜೈಪುರ್ ಅಂತ, ಯಾವ ರಾಜ್ಯಪ್ಪ ಅಂದ್ರೆ ರಾಜಸ್ಥಾನ ಅಂತೇಳಿ ಕರಿತೀವಿ. ಜೈಪುರ್ ರಾಜಸ್ಥಾನದ ರಾಜಧಾನಿ ಯಾವುದು? ಇದಕ್ಕೆ ಪಿಂಕ್ ಸಿಟಿ ಅಂತ ಕರಿತೀವಿ. ಇದನ್ನು 1627 ಏನಪ್ಪ ಅಂತಂದ್ರೆ 2ನೇ ಜೈಸಿಂಗ್ ಸೊ ಈ ಜೈಪುರನ್ನು ಇದನ್ನು ಏನು ಮಾಡ್ತಾನಪ್ಪ ಅಂದ್ರೆ ನಿರ್ಮಾಣ ಮಾಡ್ತಾನೆ. ಅರಲಿ. ಇನ್ನು ಬನ್ನಿ, ಹೋಳ್ಕರ್ ಸ್ಟೇಡಿಯಂ ಅಂತ, ಯಾರಿಗೆ ತಾನೇ ಗೊತ್ತಿಲ್ಲರಿ. ಈ ಹೋಳ್ಕರ್ ಅಂದ ತಕ್ಷಣ ನಮ್ಮ ನೆನಪಿಗೆ ಬರುವಂಥ ಮಹಿಳೆ ಯಾರಪ್ಪ ಅಂದರೆ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅಂತ. ರಾಣಿ ಅಹಲ್ಯಾಬಾಯಿ ಹೋಳ್ಕರ್. ಸೊ ಎಲ್ಲಿಪ್ಪ ಅಂದ್ರೆ ಇಂದೋರ್, ಮಧ್ಯಪ್ರದೇಶ್. ಇಂದೋರಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಐತಿ, ಗೊತ್ತಿರಬೇಕು. ಇನ್ನು ಬನ್ನಿ, JSCA ಅಂತಾರಾಷ್ಟ್ರೀಯ ಸ್ಟೇಡಿಯಂ ರಾಂಚಿ. ಸೊ ರಾಂಚಿ ಇದು ಯಾವ ರಾಜ್ಯ ಅಂತ ಅಂದು ನಾವು ನೋಡಿದಾಗ ಇದು ಜಾರ್ಖಂಡ್ ಅಂತ ನಮಗೆ ಗೊತ್ತಿರಬೇಕು. ಇನ್ನು ಗ್ರೀನ್ಫೀಲ್ಡ್ 2 ಕಡೆ ಕಂಡು ಬರ್ತದ, ಒಂದು ತಿರುವನಂತಪುರ, ಸೊ ಮತ್ತೊಂದು ಏನಪ್ಪ ಅಂದ್ರೆ ಕಾನ್ಪುರ್. ಓಕೆ, ಕಾನ್ಪುರ್. ಇನ್ನು ಬಾರಾಮತಿ ಸ್ಟೇಡಿಯಂ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಬಾರಾಮತಿ ಸ್ಟೇಡಿಯಂ ಎಲ್ಲಿಪ್ಪ ಅಂದ್ರೆ ಒಡಿಸ್ಸಾ ರಾಜ್ಯ. ಯಾವ ರಾಜ್ಯ? ಒಡಿಸ್ಸಾ ರಾಜ್ಯದಲ್ಲಿ ಇದೆ. ಡಾಕ್ಟರ್ YS ರಾಜಶೇಖರ ರೆಡ್ಡಿ ವಿಶಾಖಪಟ್ಟಣ. ಓಕೆ, ಈ ವಿಶಾಖಪಟ್ಟಣದಲ್ಲಿ ಏನಪ್ಪ ಅಂದ್ರೆ ಐತಿ, ಇದು ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತದೆ. ಇನ್ನು ವಿದರ್ಭ, ಇದು ಕೂಡ GD ಕ್ವಶನ್. ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣ. ಓಕೆ, ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ನಾಗ್ಪುರ್. ಓಕೆ, ಮಹಾರಾಷ್ಟ್ರ. ಕಿತ್ತಳೆ ನಗರ ಅಂತ ಯಾವುದನ್ನು ಕರಿತೀವಿ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಇನ್ನು ಸೌರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಅಂತ. ಓಕೆ, ಸೌರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ರಾಜ್ಕೋಟ್ ಅಂತ. ಸೊ ಎಲ್ಲಿಪ್ಪ ಅಂತಂದ್ರೆ ರಾಜ್ಕೋಟ್, ಗುಜರಾತ್. ಮಹಾತ್ಮ ಗಾಂಧೀಜಿಯವರು ಮೊದಲ ಬಾರಿಗೆ ತಮ್ಮ ವಕೀಲಿಕೆ ವೃತ್ತಿಯನ್ನು ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ಇದೇ ರಾಜ್ಕೋಟ್ದಲ್ಲಿ ಏನಪ್ಪ ಅಂತಂದ್ರೆ ಸೊ ಏನು ಮಾಡ್ತಾರೆ ಮಾಡ್ತಾರೆ. ಇನ್ನು ಶಹೀದ್ ವೀರ್ ನಾರಾಯಣ್ ಸಿಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟು ರಾಯ್ಪುರ್. ಇದು ಯಾವ ರಾಜ್ಯಪ್ಪ ಅಂದ್ರೆ ಸೊ ಇದು ಛತ್ತೀಸ್ಗಢ. ಇನ್ನು HPCA ಓಕೆ ಸ್ಟೇಡಿಯಂ ಧರ್ಮಶಾಲಾ, ಹಿಮಾಚಲ ಪ್ರದೇಶ ಅಂತ. ಹಿಮಾಚಲ ಪ್ರದೇಶ. ಅಸ್ಸಾಂ ಕ್ರಿಕೆಟ್ ಸ್ಟೇಡಿಯಮ್ಮು ಗುವಾಹಟಿಯಲ್ಲಿ ಕಂಡು ಬರ್ತಾ, ಅಸ್ಸಾಮಲ್ಲಿ. ಇನ್ನು ನಾರಾಯಣ ಸಿಂಗ್ ಸ್ಟೇಡಿಯಂ ಅಂತ, ನಾರಾಯಣ ಸಿಂಗ್ ಸ್ಟೇಡಿಯಮ್ಮು ಛತ್ತೀಸ್ಗಢದಲ್ಲಿ. ಬ್ರಿಬೋರ್ ಸ್ಟೇಡಿಯಂ, ಇದು ಕ್ವಶನ್ ಆಗಿತ್ತು ನೋಡ್ರಿ, ಮುಂಬೈ ಯಾವ ರಾಜ್ಯಪ್ಪ ಅಂದ್ರೆ ಮಹಾರಾಷ್ಟ್ರ. ಸೈಪೈ ಸ್ಟೇಡಿಯಂ ಇಟ್ವಾ ಅಂತ ಒಂದು ಡಿಸ್ಟಿಕ್ ಕಂಡು ಬರ್ತಾ, ಇಟ್ವಾ ಅಂತೇಳಿ ಒಂದು ಉತ್ತರ ಪ್ರದೇಶ, ಇಟ್ವಾದಲ್ಲಿ ಕೇಳ್ತಿ. ಬರ್ಕತುಲ್ಲಾ ಸ್ಟೇಡಿಯಂ ರಾಜಸ್ಥಾನ್, ಜೋಧ್ಪುರದಲ್ಲಿದೆ, ರಾಜಸ್ಥಾನ್ ಜೋಧ್ಪುರ್. ಅಹಲ್ಯಾಬಾಯಿ ಹೋಳ್ಕರ್ ಸ್ಟೇಡಿಯಂ ಇಂದೋರ್, ಈಗ ತಾನೇ ನೋಡಿದ್ವಿ. ಮಹಾರಾಜ ಬೀರ್ ಬಿಕ್ರಮ್ ಸಿಂಗ್ ಅಗರ್ತಲಾ. ಸೊ ಇದು ಯಾವ ರಾಜ್ಯದ ರಾಜಧಾನಿ ಅಂದರೆ ಇದು ತ್ರಿಪುರ ರಾಜ್ಯ ರಾಜಧಾನಿ ಅಂತ ನಮಗೆ ಗೊತ್ತಿರಬೇಕು. ಇನ್ನು ಇಂದಿರಾ ಗಾಂಧಿ ಸ್ಟೇಡಿಯಂ ವಿಜಯವಾಡ ಅಂತ. ಓಕೆ, ಇಂದಿರಾ ಗಾಂಧಿ ಸ್ಟೇಡಿಯಂ ಎಲ್ಲಿ ಕಂಡು ಬರ್ತಾ? ವಿಜಯವಾಡ. ಓಕೆ, ವಿಜಯವಾಡ ಯಾವ ರಾಜ್ಯಪ್ಪ ಅಂದ್ರೆ ಆಂಧ್ರ ಪ್ರದೇಶ ಅಂತ ಗೊತ್ತಿರಬೇಕು. ಮೋಹನ್ ಉಲ್ಲಖ್ ಪಾಟ್ನಾ ಯಾವ ರಾಜ್ಯಪ್ಪ ಅಂದ್ರೆ ಮೋಹನ್ ಉಲ್ಲಖ್, ಇದು ಬಿಹಾರ್ ರಾಜ್ಯದಲ್ಲಿ ಕಂಡು ಬರ್ತಾ. ಗ್ರೀನ್ ಪಾರ್ಕ್ ಸ್ಟೇಡಿಯಂ ಎಲ್ಲಿಂದ ತಾನೆ? ಕಾನ್ಪುರ್ ಮತ್ತು ತಿರುವನಂತಪುರ. ಕಾನ್ಪುರ್ ಉತ್ತರ ಪ್ರದೇಶ, ತಿರುವನಂತಪುರ ಕೇರಳ. ರಾಜೇಂದ್ರ ಪ್ರಸಾದ್ ಸ್ಟೇಡಿಯಮ್ಮು ಡೆಹ್ರಾಡೂನ್ ಐತಿ, ಯಾವ ರಾಜ್ಯ? ಉತ್ತರಾಖಂಡ ರಾಜ್ಯ. ತೌ ದೇವಿಲಾಲ್ ಸ್ಟೇಡಿಯಂ ಪಂಚಕುಲ. ಯಾವ ಕುಲ? ಪಂಚಕುಲ. ಇದರ ಜೊತೆಗೇನಪ್ಪ ಅಂತಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಎಲ್ಲೆಲ್ಲಿ ಯಾವ ಕಂಡು ಬರ್ತಾವೆ ಒಂಚೂರು ನೋಡ್ರಿ. ಈ ಕಡೆ
ಸೊ ಇದು ಕನ್ನಡದಲ್ಲಿ, ಇದು ಇಂಗ್ಲೀಷಲ್ಲಿ, ಇದು ಕನ್ನಡದಲ್ಲಿ, ಇದು ಇಂಗ್ಲೀಷಲ್ಲಿದೆ. ಬಂಗಬಂಧು ಸ್ಟೇಡಿಯಂ ಢಾಕಾ, ಇದು ಫಸ್ಟ್ ಬಾಂಗ್ಲಾದೇಶದಲ್ಲಿ ಇಲ್ಲಿ ಕಂಡು ಬರ್ತಕ್ಕಂಥ ಸ್ಟೇಡಿಯಂ ನಾವು ಈಗ ನೋಡ್ತಾ ಇದ್ದೀವಿ. ಖಾನ್ ಸಾಹಿಬ್ ಸ್ಟೇಡಿಯಮ್ಮು, ಶೇಖಿ ಬಾಂಗ್ಲಾ ಸ್ಟೇಡಿಯಮ್ಮು, ಶೇಖ್ ಅಬು ನಜೀರ್ ಸ್ಟೇಡಿಯಮ್ಮು. ಇನ್ನು ಪಾಕಿಸ್ತಾನ ಬನ್ನಿ ಸ್ನೇಹಿತರೆ, ಗಡಾಕಿ ಸ್ಟೇಡಿಯಂ ಲಾಹೋರು, ಇಕ್ಬಾಲ್ ಸ್ಟೇಡಿಯಂ ನ್ಯಾಷನಲ್ ಸ್ಟೇಡಿಯಂ. ಇನ್ನು ಇಂಗ್ಲೆಂಡ್ದಲ್ಲಿ ಯಾವಪ್ಪ ಅಂದ್ರೆ ಎಡ್ಲಿ ಇಂಗ್ಲಿಷ್ ಸ್ಟೇಡಿಯಂ, ಲಾರ್ಡ್ ಸ್ಟೇಡಿಯಂ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಇಲ್ಲಿ ನೋಡ್ರಿಪ್ಪ, ಈ ಲಾರ್ಡ್ಸ್ ಬಗ್ಗೆ ಕ್ವಶನ್ ಆಗಿದೆ. 1983ರಲ್ಲಿ ಭಾರತ ಏನು ಮಾಡ್ತಪ್ಪ, ಇಂಡಿಯಾ ಸೊ ಕ್ರಿಕೆಟ್ ODIನ ಗೆಲ್ತದ. ಓಕೆ, ಯಾರು ಅಪೋಸಿಟ? ವೆಸ್ಟ್ ಇಂಡೀಸ್. ಓಕೆ, ಈ ವೆಸ್ಟ್ ಇಂಡೀಸ್ ಜೊತೆ ಏನಪ್ಪ ಅಂದ್ರೆ ಸೊ ನಾವೀಗ ಗೆಲ್ತೀವಲ್ಲ, ಇದು ಗೆದ್ದಿರ್ತಕ್ಕಂಥ ಮೈದಾನ ಎಲ್ಲಿಪ್ಪ ಅಂದ್ರೆ ಲಾರ್ಡ್ಸ್ ಅಂತ. ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಕ್ರಿಕೆಟ್ನ ಕಾಶಿ ಅಂತ ಕರಿತೀವಿ. ಈ ಯಾವ ಮೈದಾನವನ್ನು ಸೊ ಈ ಕ್ರಿಕೆಟ್ನ ಕಾಶಿ ಅಂತ ಕರಿತೀವಿ? ಲಾರ್ಡ್ಸ್. ಇನ್ನು ಸೆಂಟ್ ಜಾನ್ಸುಡ್ ಅಂತ ಒಂದು ಸ್ಟೇಡಿಯಂ ಕಂಡು ಬರ್ತಾ, ಓವಲ್ ಸ್ಟೇಡಿಯಮ್ಮು, ರಾಫರ್ಡ್ ಸ್ಟೇಡಿಯಮ್, ಇದೆಲ್ಲ ಇಂಗ್ಲೀಷಲ್ಲಿ ಐತೆ ನೋಡ್ಕೊರಿ. ಇನ್ನು ಶ್ರೀಲಂಕಾದಲ್ಲಿ ಯಾವಪ್ಪ ಅಂದ್ರೆ ಪಲ್ಲೇಕಲೆ ಸ್ಟೇಡಿಯಮ್ಮು, ಆರ್ ಪ್ರೇಮದಾಸ್ ಸ್ಟೇಡಿಯಮ್ಮು, ರಂಗೀರಿ ದುಂಬಾಲ ಸ್ಟೇಡಿಯಂ. ಇನ್ನು ಬನ್ನಿ ಸೌತ್ ಆಫ್ರಿಕಾದಲ್ಲಿ ಇರ್ತಕ್ಕಂಥ ಸ್ಟೇಡಿಯಂ ಯಾವುವು? ಸೌತ್ ಆಫ್ರಿಕಾದಲ್ಲಿ ಯಾವಪ್ಪ ಅಂತಂದ್ರೆ ಒಂದು ವೆಂಡರೇಸ್ ಸ್ಟೇಡಿಯಂ ಅಂತ, ಕಾಂಟಿ ವಿದಿಯಾ ಪಾರ್ಕ್ ಸ್ಟೇಡಿಯಂ ಅಂತ, ಕಿಂಗ್ ವಿಂದ್ ಸ್ಟೇಡಿಯಂ ಅಂತ, ಸೆಂಟ್ ಜಾರ್ಜ್ ಪಾರ್ಕ್ ಸ್ಟೇಡಿಯಂ ಅಂತ, ವಿಲ್ಲೋಮೋರ್ ಸ್ಟೇಡಿಯಂ ಅಂತ. ಇವೇನಪ್ಪ ಅಂತಂದ್ರೆ ಸೊ ಈ ಕಡೆ ಇಲ್ಲಿದಾವಲ್ರಿ, ಇವೆಲ್ಲ ಇಂಗ್ಲೀಷಲ್ಲಿ ಅದಾವ ನೋಡ್ಕೋರಿ. ಇನ್ನು ವೆಸ್ಟ್ ಇಂಡೀಸಲ್ಲಿ ಯಾವುದಪ್ಪ? ಒಂದು ಸಬಿನಾ ಪಾರ್ಕು, ಎರಡನೇದು ಕ್ವೀನ್ಸ್ ಪಾರ್ಕ್ ಅಂತ. ಇದು ಏನಿದೆ ಇಂಗ್ಲೀಷಲ್ಲಿ ಐತೆ ನೋಡ್ಕೋರಿ. ಇನ್ನು ನ್ಯೂಜಿಲ್ಯಾಂಡದಲ್ಲಿ ಯಾಗ್ಲಿ ಓವಲ್ ಸ್ಟೇಡಿಯಮ್ಮು, ಶೆಡೆನ್ ಪಾರ್ಕು, ಬೆಶನ್ ರಿಸರ್ವ್. ಓಕೆ, ಇದು ಇಂಗ್ಲೀಷಲ್ಲಿ ಐತೆ ನೋಡ್ಕೋರಿ. ಇನ್ನು UAE ಅಂತ ನೋಡ್ತೀವಿ. UAE ಮೋಸ್ಟ್ ಇಂಪಾರ್ಟೆಂಟು, ಶೇಖ್ ಜಾಯದ್ನಲ್ಲಿದೆ. ಆಸ್ಟ್ರೇಲಿಯಾ ಮೆಲ್ಬೋರ್ನು, ಸಿಡ್ನಿ ಇದು ಕೂಡ ಆಸ್ಟ್ರೇಲಿಯಾದಲ್ಲಿ ಐತಿ. ಓಕೆ, ಇನ್ನು ಬನ್ನಿ ಸ್ನೇಹಿತರೆ, ಒಂದಿಷ್ಟು ಭಾರತದಲ್ಲಿ ಫುಟ್ಬಾಲ್ ಸ್ಟೇಡಿಯಂ ಅಥವಾ ನೋಡ್ರಿ ಯಾವಪ್ಪ? ಓಕೆ, ಒಂದು ಸಾಲ್ಟ್ ಲೇಕ್ ಸ್ಟೇಡಿಯಂ ಅಂತ. ಓಕೆ, ಸಾಲ್ಟ್ ಲೇಕ್ ಸ್ಟೇಡಿಯಂ ಇದು ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಇದು ಕಲ್ಕತ್ತಾದಲ್ಲಿ ಕಂಡು ಬರ್ತದ. ಓಕೆ, ನೆಹರು ಸ್ಟೇಡಿಯಂ 3 ಕಡೆ ಐತೆ, ಒಂದು ದೆಹಲಿ ಒಳಗೈತಿ, ಕೊಚ್ಚಿದಾಗೈತಿ, ಚೆನ್ನೈ ಇದೆ. ಅರ್ಥಾತ ನೆಹರು ಸ್ಟೇಡಿಯಮ್ಮು. ಬಿರ್ಸಾ ಮುಂಡಾ ರಾಂಚಿ. ಸೊ ಈ ರಾಂಚಿ ಇದೇನಪ್ಪ ಅಂದ್ರೆ ಸೊ ಈ ಜಾರ್ಖಂಡ್ ರಾಜ್ಯದ ರಾಜಧಾನಿಯಾಗಿದೆ ಸ್ನೇಹಿತರೆ. ಓಕೆ, ಯಾವ ರಾಜ್ಯದ ರಾಜಧಾನಿ ಇದು? ರಾಂಚಿ ಎಂಬುದು ಯಾವ ರಾಜ್ಯದ ರಾಜಧಾನಿ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟು, ಇದು ಜಾರ್ಖಂಡ್ ರಾಜ್ಯದ ರಾಜಧಾನಿ ಅಂತ. ಓಕೆ, ಇನ್ನು ಬನ್ನಿ ಕಾಂಚನಜುಂಗ ಸ್ಟೇಡಿಯಂ ಶಿಲಿಗುರಿ ಅಂತ, ಪಶ್ಚಿಮ ಬಂಗಾಳ. ಮತ್ತು ಕಾಂಚನಜುಂಗ ಅಂತ ಸಿಕ್ಕಿಂ ಆಗಿಕ್ಕಿರಿ ಪೋಯಪ್ಪ ಹಾಕ್ಬೇಡ. ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಟೇಡಿಯಂ ಅಂತ, ಕೊಲ್ಲಂ ಅಂದರೆ ಕೇರಳ. ಇನ್ನು ಕಳಿಂಗ ಸ್ಟೇಡಿಯಂ ಭುವನೇಶ್ವರ ಒಡಿಸ್ಸಾ, ಛತ್ರಪತಿ ಸ್ಟೇಡಿಯಮ್ಮು ಪುಣೆ. ಇವೆಲ್ಲ ಏನಪ್ಪ ಅಂದ್ರೆ ಭಾರತದಲ್ಲಿ ಕಂಡು ಬರತಕ್ಕಂಥ ಫುಟ್ಬಾಲ್ ಸ್ಟೇಡಿಯಂಗಳು. ಇದಕ್ಕೆ ಇಂಗ್ಲೀಷು ಇಲ್ಲಿ ಇದೆ ನೋಡಿ. ಇನ್ನು ಹಾಕಿ ಸ್ಟೇಡಿಯಂ ಮೋಸ್ಟ್ ಇಂಪಾರ್ಟೆಂಟು, ಬಿರ್ಸಾ ಮುಂಡಾ ಸ್ಟೇಡಿಯಂ ಅಂತ, ರೂರ್ಕೆಲಾ ಒಡಿಸ್ಸಾದಲ್ಲಿ ಕಂಡು ಬರ್ತದೆ. ಓಕೆ, ಮೇಜರ್ ಧ್ಯಾನ್ಚಂದ್ ಸ್ಟೇಡಿಯಂ ದೆಹಲಿ ಒಳಗೈತಿ. ಭಗತ್ ಸಿಂಗ್ ಸ್ಟೇಡಿಯಂ ಫಿರೋಜ್ಪುರ್. ಸೊ ಈ ಫಿರೋಜ್ಪುರ್ ಯಾವ ರಾಜ್ಯಪ್ಪ ಅಂದ್ರೆ ಇದು ಪಂಜಾಬ್ ರಾಜ್ಯ ಆಗಿದೆ. ಪಂಜಾಬ್ ಶಿವಾಜಿ ಸ್ಟೇಡಿಯಂ ಏನಪ್ಪ? ಓಕೆ, ಇದೇನಪ್ಪ ಅಂದ್ರೆ ಪಂಜಾಬ್ ಅಂತ. ಇದು ಶಿವಾಜಿ ಸ್ಟೇಡಿಯಂ ಏನಪ್ಪ ಅಂದ್ರೆ ದೆಹಲಿ ಒಳಗೆ. ಓಕೆ, ಈ ಪಂಜಾಬ್ ಇಲ್ಲಿ ಬರೋದಿಲ್ಲ, ಅದು ಇಲ್ಲಿ ಬರ್ಬೇಕಲ್ಲೇ. ಇನ್ನು ಬರ್ರಿ, ಭಾರತದಲ್ಲಿ ಒಂದು ಈಗ ಈ ಟೆನ್ನಿಸ್ ಸ್ಟೇಡಿಯಂ ಐತಿ, RK ಖನ್ನಾ ಸ್ಟೇಡಿಯಂ ದೆಹಲಿ ಅಂತ. RK ಖನ್ನಾ ಸ್ಟೇಡಿಯಂ ದೆಹಲಿ. ಅದೇ ಥರನಾಗಿ ಈ ಭಾರತದಲ್ಲಿ ಒಂದಿಷ್ಟು ಇಂಡೋರ್ ಸ್ಟೇಡಿಯಂ ಕಂಡು ಬರ್ತವೆ. ಇದು ಇಂಗ್ಲೀಷಲ್ಲಿದೆ, ಇದು ಕನ್ನಡದಲ್ಲಿದೆ ನೋಡಿ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಒಳಾಂಗಣ ಸ್ಟೇಡಿಯಂ ಅಂತ, ಇಂಡೋರ್ ಸ್ಟೇಡಿಯಂ ಅಂತ ಕರಿತೀವಿ. ಯಾವ ಸ್ಟೇಡಿಯಮ? ಸೊ ಮೋಸ್ಟ್ ಇಂಪಾರ್ಟೆಂಟು ಇಂಡೋರ್ ಸ್ಟೇಡಿಯಂ, ಇಂಡೋರ್ STADIUM ಅಂತ. ಇಂಡೋರ್ ಸ್ಟೇಡಿಯಂ ಅಂತ ನಮ್ಗೆ ಏನಿರಬೇಕು, ಸ್ವಲ್ಪ ಗೊತ್ತಿರಬೇಕು. ಒಳಾಂಗಣ ಕ್ರೀಡಾಂಗಣಗಳು ನೋಡ್ರಿ, ಇಲ್ಲೇನಪ್ಪ ಅಂದ್ರೆ ಒಂದು 6 ಸ್ಟೇಡಿಯಂ ನಾನು ಹೇಳ್ತಾ ಬರ್ತೀನಿ. ಸೊ ಯಾವ ರೀ 6 ಸ್ಟೇಡಿಯಂ ಅಂತಂತಂದರೆ, ಇಲ್ಲಿ ಒಂದು ಇಂದಿರಾ ಗಾಂಧಿ ಸ್ಟೇಡಿಯಂ ಅಂತ ಎಲ್ಲಿಪ್ಪ ಅಂದ್ರೆ ದೆಹಲಿ ಒಳಗೈತಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸ್ಟೇಡಿಯಮ್ಮು ಕಲ್ಕತ್ತಾದಲ್ಲಿದೆ. ರಾಜೀವ್ ಗಾಂಧಿ ಸ್ಟೇಡಿಯಂ ಕೇರಳದ ಕೊಚ್ಚಿಯಲ್ಲಿದೆ.
ವಿವೇಕಾನಂದ ನಗರ ಸ್ಟೇಡಿಯಂ ನಾಗ್ಪುರ್ ಮಹಾರಾಷ್ಟ್ರದಲ್ಲಿದೆ. ಓಕೆ, ಕಂಪಾಲ ಸ್ಟೇಡಿಯಂ ಗೋವಾದಲ್ಲಿದೆ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಸ್ಟೇಡಿಯಂ ಗೋವಾದಲ್ಲಿದೆ. ಅರ್ಥ ಆಯ್ತಾ? ಹಾಗಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿಪ್ಪ, ಯಾವ ಬಂದರನ್ನು ನಾವು ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರ್ ಅಂತೇಳಿ ಕರಿತೀವಿ, ಮತ್ತು ನಾವು ಯಾವ ಬಂದರನ್ನು ಮದನ್ ಮೋಹನ್ ಮಾಳವೀಯ ಈ ಬಂದರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಮದನ್ ಮೋಹನ್ ಮಾಳವೀಯ ಅಂತಂದ್ರೆ ಇದು ನಾವು ಈಗ ಯಾವ ಬಂದರ್ ಕರಿತೀವಿ, ಈಗ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂದ್ರೆ ಯಾವ ಬಂದರ್ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಇಷ್ಟು ಏನಪ್ಪ ಅಂತಂದ್ರೆ ಇವತ್ತಿನ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಸೊ ಇನ್ಫಾರ್ಮೇಷನ್ ಆಗಿತ್ತು ಸ್ನೇಹಿತರೆ. ಓಕೆ, ಇದೇ ಥರನಾಗಿ ಸೊ ನಿಮಗೆ ಈ ಕ್ಲಾಸ್ಗಳು ಬೇಕಂತಂದರೆ ಸೊ ನೀವು ಏನು ಮಾಡ್ಬೋದಪ್ಪ ಅಂತಂದ್ರೆ ಈ ನಮ್ಮ ಸೊ ಈ ಚಲನನ್ನು, ಈ ಲಿಂಕನ್ನು ಅತಿ ಹೆಚ್ಚು ಏನಪ್ಪ ಅಂತಂದ್ರೆ ಸೊ ನಿಮ್ಮ ಸ್ನೇಹಿತರಿಗೆ ಏನಪ್ಪ ಅಂತಂದ್ರೆ ಶೇರ್ ಮಾಡಿ ಸ್ನೇಹಿತರೆ. ಆಗ ಏನಪ್ಪ ಅಂತಂದ್ರೆ ನೀವು ಕೊಡುವಂಥ ಸಹಕಾರದ ನಾವು ಹೆಚ್ಚು ಏನಪ್ಪ ಅಂತಂದ್ರೆ ಸೊ ಕ್ಲಾಸನ್ನು ಏನು ಮಾಡ್ತೀವಿ, ಇನ್ನೂ ಮಾಡ್ತೀವಿ. ಓಕೆ, ಇಷ್ಟೆಲ್ಲ ಮಾಡಿದ್ದಾನೆ. ಇನ್ನು 3ನೇ ಪಾರ್ಟ್ 3 ಬರ್ತದೆ, ಮೋಸ್ಟ್ ಇಂಪಾರ್ಟೆಂಟು. ಅದಕ್ಕೆ ಬಹಳ ಕಾತುರದಿಂದ ಕಾಯ್ತಾ ಇರಿ. ಇದನ್ನು ಹಂಗೆ ಸುಮ್ಮನೆ ಕೇಳಿ ಬಿಡಬೇಡ್ರಿ. ಸಾಧ್ಯವಾದ್ರಲ್ಲ, ಸಾಧ್ಯ ಆಗಲೇಬೇಕು. ನೋಟ್ಸನ್ನು ಮಾಡಿಕೊಳ್ಳ್ರಿ. ಅರ್ಥ ಆಯ್ತಾ? ಓಕೆ ಸ್ನೇಹಿತರೆ, ನಿಮ್ಮ ಪ್ರೀತಿಯ, ನಿಮ್ಮ ವಿಶ್ವಾಸಿ, ನಿಮ್ಮ ಸರ್ ಮಾಳಿಂಗರಾಯ ಸರ್. ಓಕೆ, ಜೈ ಹಿಂದ್, ಜೈ ಕರ್ನಾಟಕ.